Okay. Good evening to everyone. Welcome to the class. I hope I'm audible to everyone. Please make sure that you have so paper, fold, and punch. Okay. So next chapter. One second. Yes. ಇದು ಮತ್ತೆ ನಾನ್ ವರ್ಬಲ್ ಚಾಪ್ಟರ್ ಅಂದ್ರೆ ಫಿಗರೇಟಿವ್ ಪ್ರಾಬ್ಲಮ್ಸ್ ಬರುತ್ತೆ. ಏನ್ ಹೇಳುತ್ತೆ ಪೇಪರ್ ಫೋಲ್ಡ್ ಅಂಡ್ ಪಂಚ್. ಈಗ ಒಂಥರ ಕ್ಲಾಸ್ ಮಾಡಿದೀನಿ ನಾವು ಟ್ರಾನ್ಸ್ಪರೆಂಟ್ ಶೀಟ್ ಅನ್ನ ಫೋಲ್ಡ್ ಮಾಡಿ. ಓಕೆ, ಅದೇ ತರ ಏನ್ ಫೋಲ್ಡ್ ಮಾಡ್ಬೇಕಿಲ್ಲಿ ಪೇಪರ್ ಫೋಲ್ಡ್ ಅಂಡ್ ಪಂಚ್. ಎಸ್, ಪೇಪರ್ ಫೋಲ್ಡ್ ಅಂದ್ರೆ ಏನಂತ ಅರ್ಥ ಆಯ್ತು. ಇಲ್ಲಿ ಪಂಚ್ ಅಂದ್ರೆ ನೋಡಿ, ಈ ಗುದ್ದೋ ಪಂಚ್ ಅಲ್ಲ. ಓಕೆ, ಈಗ ಈ ಫೈಲ್ ಅಲ್ಲಿ ನೀವು ಪೇಪರ್ ಅಟ್ಯಾಚ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಪಂಚಿಂಗ್ ಮಷಿನ್ ಇರುತ್ತೆ, ಕರೆಕ್ಟ್ ಅಲ್ವಾ? ಆ ಹೋಲ್ ಮಾಡೋದಕ್ಕೆ ಪೇಪರ್ ಅಲ್ಲಿ ಅದನ್ನ ಏನಂತ ಕರಿತೀರಾ? ಪಂಚಿಂಗ್ ಮಷಿನ್, ಕರೆಕ್ಟ್? ದಾಟ್ ಪಂಚ್ ಇಟ್ ಇಸ್. ಆ ಪಂಚ್ ಇದು. ಆ ಪಂಚಿಂಗ್ ಮಷಿನ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಏನ್ ಪರ್ಪಸ್ ಪಂಚಿಂಗ್ ಮಷಿನ್ ಇದ್ದು? ಪಂಚಿಂಗ್ ಮಷಿನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಪೇಪರ್ ಅಲ್ಲಿ ಹೋಲ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ದ ಸೇಮ್ ಕನ್ಸೆಪ್ಟ್ ಹಿಯರ್. ಏನು ಪೇಪರ್ ಫೋಲ್ಡ್ ಅಂಡ್ ಪಂಚ್ ಅಂದ್ರೆ ಕಾಗದವನ್ನ ಮಡಚಿ ಅದರಲ್ಲಿ ಹೋಲ್ ಮಾಡೋದು, ಅಥವಾ ಕಾಗದನ ಮಡಚಿ ಅದರಲ್ಲಿ ರಂಧ್ರ ಮಾಡುವುದು. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಚಾಪ್ಟರ್ ನೇಮ್. ಏನು ಅರ್ಥ ಇದ್ರದಂದ್ರೆ ಪೇಪರ್ನ ತಗೊಂಡು ಅದಕ್ಕೆ ಫೋಲ್ಡ್ ಮಾಡಿ ಅಲ್ಲಿ ಅದರಲ್ಲಿ ಅವರು ಹೇಳಿರೋ ತರ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ರಂಧ್ರ ಮಾಡಬೇಕು, ಸರಿನಾ? ಸೊ ಇದು ಇನ್ ಜನರಲ್ ಪಂಚಿಂಗ್ ನಲ್ಲಿ ರಂಧ್ರ ಅಂತ ಹೇಳ್ತೀವಿ. ಆದ್ರೆ ಚಾಪ್ಟರ್ ಅಲ್ಲಿ ಆಸ್ ದ ಚಾಪ್ಟರ್ ಡೆವಲಪ್ಸ್ ಎಲ್ಲ ಕಡೆ ಹೋಲ್, ಸರ್ಕಲ್ ಹೋಲ್, ರಂಧ್ರನೇ ಇರ್ಬೇಕಂತ ಏನಿಲ್ಲ, ಬೇರೆ ಬೇರೆ ತರ ಶೇಪು ಬರುತ್ತೆ. ಓಕೆ, ಸೊ ಏನ್ ಮಾಡ್ತಾ ಇದೀವಿ ಬೇಸಿಕಲಿ ಆ ಶೇಪ್ ಅನ್ನ ನಾವು ಕಟ್ ಮಾಡ್ತಾ ಇದ್ದೀವಿ, ಅದನ್ನ ಪಂಚ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ನಮ್ಮ ಸ್ಕ್ರೀನ್ ಮೇಲೆ ಒಂದು ಏನೋ ಟ್ರಯಾಂಗಲ್ ತರ ಕಾಣ್ತಾ ಇದೆ, ಅದನ್ನ ಪಂಚ್ ಮಾಡ್ತೀವಿ. ದಟ್ ಈಸ್ ಯುವರ್ ಚಾಪ್ಟರ್. ಓಕೆ, ನೆಕ್ಸ್ಟ್ ಹೇಗೆ ಏನು ಇದ್ರಲ್ಲಿ ನಾವು ಆಕ್ಚುಲಿ ಆಗಿ ಏನ್ ಮಾಡ್ತಾ ಇದ್ದೀವಿ, ಐ ವಿಲ್ ಟೆಲ್ ಯು ಒನ್ ಬೈ ಒನ್. ಐ ಹೋಪ್ ದ ಟೈಟಲ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಸೊ ಟೈಟಲ್ ಪ್ರಕಾರ ಪೇಪರ್ ಅನ್ನ ಫೋಲ್ಡ್ ಮಾಡಿ, ಪಂಚ್ ಮಾಡಿ, ರಂಧ್ರ ಮಾಡಿ ಮುಂದೆ ಏನ್ ಮಾಡ್ಬೇಕು ಈಗ ನೋಡಿ. ಸಪೋಸ್ ನನ್ನ ಹತ್ರ ಒಂದು ಪೇಪರ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸಪೋಸ್ ಐ ಟೇಕ್ ದಿಸ್ ಪೇಪರ್. ಒನ್ ಸೆಕೆಂಡ್. Yes, okay, I hope now the screen is fully visible. If I have a square, this is not exactly square ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ತೊಂದರೆ ಇಲ್ಲ. ಓಕೆ, ಸೊ ನಾನು ಇವಾಗ ಇದನ್ನ ಒಂದ್ಸಲ ಹಾರಿಜಾಂಟಲ್ ಮಾಡಿಸ್ತೀನಿ, ಮತ್ತೊಂದ್ಸಲ ವರ್ಟಿಕಲ್ ಮಾಡಿಸ್ತೀನಿ, ಕರೆಕ್ಟಾ? ಈಗ ಇದಕ್ಕೆ ಇಲ್ಲಿ ಮಧ್ಯದಲ್ಲಿ ಒಂದು ರಂಧ್ರ ಮಾಡ್ತೀನಿ, ಸರಿನಾ? ಪಂಚಿಂಗ್ ಮಷಿನ್ ಅಂತ ಅನ್ಕೊಂಡು ಇಲ್ಲಿ ಮಧ್ಯದಲ್ಲಿ ರಂಧ್ರ ಮಾಡ್ತೀವಿ. ಮಾಡಾದ್ಮೇಲೆ ಏನ್ ಮಾಡೋಣ, ನಾವು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಡ್ಚಿದೀವಿ ಅದೇ ತರ ಸ್ಟೆಪ್ ಬೈ ಸ್ಟೆಪ್ ಓಪನ್ ಮಾಡ್ತಾ ಹೋಗೋಣ, ಸರಿನಾ? ಸೊ ನಾನು ಫಸ್ಟ್ ಈ ತರ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಮಾಡಿರೋ ಹೋಲು ಇಲ್ಲಿ ಕೂಡ ಬರುತ್ತೆ, ಕರೆಕ್ಟ್ ಅಲ್ವಾ? ಈಗ ಮತ್ತೆ ಫಸ್ಟ್ ಗೆ ಹಾರಿಜಾಂಟಲ್ ಮಡ್ಚಿದ್ವಿ, ಅದನ್ನು ಓಪನ್ ಮಾಡೋಣ. ಇವಾಗ ಏನಾಗುತ್ತೆ, ಇಲ್ಲಿ ಮಾಡಿರೋ ಹೋಲ್ ಇಲ್ಲೂ ಬಂತು, ಇಲ್ಲೂ ಬಂತು, ಇಲ್ಲೂ ಬಂತು, ಇಲ್ಲೂ ಬಂತು, ಕರೆಕ್ಟಾ? ಸೊ ಈ ತರ ಕಾಣಿಸುತ್ತೆ ನಮ್ದು ಫಿಗರ್ ಇವಾಗ, ಹೌದಾ? ಫಿಗರ್ ಅಂದ್ರೆ ಇಲ್ಲಿ ಒಂದು ಹೋಲ್ ಇತ್ತು, ಬರಿತಾ ಇದೆಯಾ ಇದು? ಓಕೆ, ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಇಲ್ಲಿ ಒಂದು ಹೋಲ್ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಕರೆಕ್ಟಾ? ಸೊ ನಮ್ದು ಏನಪ್ಪ ಕಾನ್ಸೆಪ್ಟ್ ಅಂದ್ರೆ ಅವರು ಹೇಳ್ತಾರೆ ಒಂದ್ ಪೇಜ್ ಅನ್ನ ಹೇಗ್ ಮಡಚ್ಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಮಡಚ್ಬೇಕು, ಎಷ್ಟು ಸಲ ಮಡಚ್ಬೇಕು. ಇಲ್ಲಿ ನಾನು 2 ಸಲ ಮಡಚಿದ್ದೆ. ನಾನು ಇದನ್ನ ಮತ್ತೆ ಈ ತರ ಮಡಚಿದ್ರೆ ಮತ್ತೆ 3 ಸಲ ಫೋಲ್ಡಿಂಗ್ ಆಯ್ತು. 2 ಫೋಲ್ಡಿಂಗ್, 3 ಫೋಲ್ಡಿಂಗ್, ಎನಿಥಿಂಗ್ ಇಟ್ ಕ್ಯಾನ್ ಬಿ. ಸರಿ, ಮಡ್ಚೋಣ. ಅವ್ರು ಹೇಳಿರೋ ಪ್ರಕಾರ ರಂಧ್ರ ಮಾಡೋಣ. ಮಾಡಿ ಆದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಓಪನ್ ಮಾಡಿದಾಗ ನಿಮ್ ಫಿಗರ್ ಹೇಗ್ ಕಾಣ್ಬೇಕು ಅನ್ನೋ ನಿಮ್ದು ಕ್ವೆಶನ್, ಸರಿನಾ? ಸೊ ಕ್ವೆಶನ್ ನಲ್ಲಿ ಹೇಗೆ ಫೋಲ್ಡ್ ಮಾಡ್ಬೇಕು, ಏನ್ ರಂಧ್ರ ಮಾಡ್ಬೇಕು ಅಂತ ಹೇಳ್ತಾರೆ. ನಾವು ಕಂಡು ಹಿಡಿಬೇಕಾಗಿರೋದು ಏನು, ಓಪನ್ ಮಾಡಾದ್ಮೇಲೆ ನಮ್ ಫಿಗರ್ ಹೇಗ್ ಕಾಣಿಸುತ್ತೆ. ದಟ್ ಈಸ್ ಅವರ್ ಕ್ವೆಶನ್. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಸ್ಕೂಲಲ್ಲಿ ಇದ್ದಾಗ, ನನ್ಗೆ ಗೊತ್ತಿಲ್ಲ ಈಗಿನ ಸ್ಕೂಲಲ್ಲಿ ಆತರ ಅಲೌ ಇದೆಯೋ ಇಲ್ವೋ, ನಾವು ಸ್ಕೂಲಲ್ಲಿ ಇದ್ದಾಗ ಈ ಪೇಪರ್ ನ ತುಂಬಾ ಫೋಲ್ಡ್ ನಲ್ಲಿ ಮಾಡಿ ಏನೇನೋ ಕಟ್ ಮಾಡಿ ಚೆನ್ನಾಗಿರೋ ಒಂದೇನೋ ಡೈಗ್ರಾಮು, ಒಂದ್ ಫೌಂಟೇನ್ ತರ ಅಥವಾ ಏನೇನೋ ಬಟರ್ಫ್ಲೈಯೋ ಏನೇನೋ ಬರೋ ತರ ಕಟ್ ಮಾಡೋರು ಈ ತರ ಸೇಲ್ಸ್ ಬರ್ತಾ ಇದ್ರು. ಅದೇನೋ ಒಂದ್ 10 ಪೇಜಸ್ 20 ಪೇಜಸ್ ಬುಕ್ ಎಲ್ಲ ಮಾರಕ್ ಬರೋರು. ಅದ್ರಲ್ಲಿ ಏನ್ ಇನ್ಸ್ಟ್ರಕ್ಷನ್ ಇರ್ತಾ ಇತ್ತು, ಹೇಗ್ ಮಡಚ್ಬೇಕು, ಆಮೇಲೆ ಕಟ್ ಮಾಡೋದಕ್ಕೂ ಒಂದು ರೀತಿ ಅಂತ ಇರುತ್ತೆ. ಹೀಗೆ ಕಟ್ ಮಾಡಿದ್ರೆ ಒಂದ್ ಚೆನ್ನಾಗಿರೋ ಫಿಗರ್ ಕಾಣಿಸುತ್ತೆ, 3D ಫಿಗರ್, ನಿಮ್ಗೆ ಲೈವ್ ಫಿಗರ್ ಕಾಣಿಸುತ್ತೆ, ಆತರ ಬರೋರು.
ಸೊ ಅದ್ರಲ್ಲಿ ಏನ್ ಮಾಡ್ತೀವಿ, ಬೇಸಿಕಲಿ ಅದನ್ನೇ ಮಾಡ್ತಾ ಇದೀವಿ. ಅದ್ರಲ್ಲಿ ಹೇಗ್ ಮಡಚಬೇಕು, ಡೆಸಿಗ್ನೇಟೆಡ್ ಫೋಲ್ಡಿಂಗ್ ಮೆಥಡ್ ಇರುತ್ತೆ. ಆಮೇಲೆ ಅವರು ನಿಮ್ ಮುಂದೆ ಹೇಗೆ ಹೇಗೆ ಕಟ್ ಮಾಡಿ ತೋರಿಸ್ತಾರೆ, ಮತ್ತೆ ಓಪನ್ ಮಾಡ್ತಾರೆ. ಚೆನ್ನಾಗಿರೋ ಒಂದ್ ಫೌಂಟೇನ್ ತರ ಬರುತ್ತೆ, ಒಂದ್ ಬರ್ಡ್ ತರ ಬರುತ್ತೆ, ಕರೆಕ್ಟ್. ಸೊ ಅದನ್ನ ನಮ್ಗೆ ಯಾವಾಗ ಬರುತ್ತೆ, ಅದು ನಾವು ಮತ್ತೆ ಹೇಗ್ ಮಡ್ಚಿದೀವಿ ಕಟ್ ಮಾಡಿ ಮತ್ತೆ ಓಪನ್ ಮಾಡಿದಾಗ ಅದು ಕಾಣಿಸುತ್ತೆ ನಮ್ಗೆ. ಓಕೆ, ಸೊ ಓಪನ್ ಮಾಡಿದಾಗ ಹೆಂಗ್ ಕಾಣಿಸುತ್ತೆ, ದಟ್ ಈಸ್ ಅವರ್ ಕ್ವೆಶನ್. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್ ಟು ಎವ್ರಿ ಒನ್. ಇದರಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, ಫೋಲ್ಡಿಂಗ್ ಹೇಗೆ ಬರುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಚಾಪ್ಟರ್, ಐ ಮೀನ್ ದ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ಮ್ಯಾಟ್, ಮೆಂಟಲ್ ಅಬಿಲಿಟಿ ಥಿಂಕಿಂಗ್. ಹೌದಾ, ಈಗ ನೀವು ಎಕ್ಸಾಮ್ ಅಲ್ಲಿ ಈ ತರ ಫೋಲ್ಡ್ ಮಾಡೋದಕ್ಕೆ ಕುಂತ್ಕೊಂಡು ಎಲ್ಲ ಮಾಡೋದಕ್ಕೆ ಸ್ಕೋಪ್ ಇರಲ್ಲ. ಅಥವಾ ಮ್ಯಾಮ್ ನಾವು ರಫ್ ಶಿಫ್ಟ್ ಮಾಡ್ತೀವಿ ಅಂದ್ರೂ ಕೂಡ ನಿಮ್ಗೆ ಅಷ್ಟು ಟೈಮ್ ಇರಲ್ಲ. ಹೌದಾ, ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಹೌ ಯು ಥಿಂಕ್. ಅಲ್ಲಿ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಫೋಲ್ಡಿಂಗ್ 1 by 1 ಹೋಗ್ಬೇಕಂತ, ಬಟ್ ಯು ಶುಡ್ ಬಿ ಏಬಲ್ ಟು ಇಮ್ಯಾಜಿನ್ ಇಟ್. ಓಕೆ, ಸೊ ದಟ್ ಕಮ್ಸ್ ವಿತ್ ಪ್ರಾಕ್ಟೀಸ್ ಅಗೇನ್. ಫೈನ್, ವಿತ್ ದಟ್ ಲೆಟ್ ಅಸ್ ಕಂಟಿನ್ಯೂ. ಈಗ ನೋಡ್ಬೋದು ಈ ಚಾಪ್ಟರ್ ಡೈರೆಕ್ಟ್ ಹಿಂಗೆ ವಿತ್ ಕ್ವೆಶನ್ ಸ್ಟಾರ್ಟ್ ಆಗ್ತಾ ಇದೆ. ಇದ್ರಲ್ಲಿ ಎಕ್ಸ್ಪ್ಲನೇಷನ್ ಅಂತ ಏನಿಲ್ಲ. ಎಕ್ಸ್ಪ್ಲನೇಷನ್ ಅಂದ್ರೆ ಅದೇ ಪೇಪರ್ ಅನ್ನ ಫೋಲ್ಡ್ ಮಾಡ್ಬೇಕು, ಅವ್ರು ಹೇಳಿರೋ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಪಂಚ್ ಮಾಡ್ಬೇಕು, ಪಂಚ್ ಮಾಡಿ ಓಪನ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅನ್ನೋ ಕ್ವೆಶನ್. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಈಗ ಹೇಗೆ ಫೋಲ್ಡ್ ಮಾಡೋದು, ಐ ಎಕ್ಸ್ಪ್ಲೇನ್ ಯು ದಿಸ್ ಇನ್ ದ ಕ್ವೆಶನ್ ಇಟ್ ಸೆಲ್ಫ್. ಇಲ್ಲಿ ಏನ್ ನಿಮ್ಗೆ ಡಾಟೆಡ್ ಲೈನ್ ಕಾಣ್ತಾ ಇದೆಯಲ್ಲ, ಡಾಟೆಡ್ ಲೈನ್ ಅನ್ನ ಮಡಚಬೇಕು. ಥಿಕ್ ಇರೋ ಲೈನು ಆ ಕಡೆ ಇರುತ್ತೆ, ಡಾಟೆಡ್ ಲೈನ್ ಅನ್ನ ನಾವು ಮಡಚ್ತಾ ಇದೀವಿ ಅಂತ ಅರ್ಥ. ಓಕೆ, ಎಲ್ಲೆಲ್ಲಿ ಡಾಟ್ ಬರ್ತಾ ಇದೆ ಆ ಡಾಟೆಡ್ ಪೋರ್ಷನ್ ಅನ್ನ ಮಡಚ್ತಾ ಇದೀವಿ. ನೆಕ್ಸ್ಟ್ ಆರೋ ಏನ್ ಹೇಳುತ್ತೆ, ಯಾವ ಕಡೆ ಮಡಚ್ತಾ ಇದೀವಿ. ಹೌದಾ, ಸೊ ಫಸ್ಟ್ ಲೆಫ್ಟ್ ಸೈಡ್ ಮಡಚಿದ್ವಿ. ಅದಾದ್ಮೇಲೆ ಈ ನಾನು ಹೇಳಿದೆ ನಿಮ್ಗೆ 1 ಫೋಲ್ಡಿಂಗ್ ಇರ್ಬೋದು, 2 ಫೋಲ್ಡಿಂಗ್ ಇರ್ಬೋದು, 3 ಫೋಲ್ಡಿಂಗ್ ಇರ್ಬೋದು. ಇದ್ರಲ್ಲಿ ಎಷ್ಟು ಇದೆ, 2 ಫೋಲ್ಡಿಂಗ್ ಇದೆ. ಸೊ ಒಂದ್ಸಲ ಲೆಫ್ಟ್ ಮಡಚಿದ್ರಿ, ಲೆಫ್ಟ್ ಮಡಚಿದಾಗ ಇಷ್ಟೇ ಉಳ್ಕೊಂತು. ಓಕೆ, ಈ ತರ ಉಳ್ಕೊಂತು. ಅದನ್ನ ಮತ್ತೆ ಕೆಳಗಡೆ ಮಡಚಿದ್ವಿ. ಹೌದಾ, ಸೊ ಇದನ್ನ ಮತ್ತೆ ಇದ್ರಲ್ಲಿ 2 ಭಾಗ ಆದ್ರೆ ಇದರಲ್ಲಿ ಮತ್ತೆ 2 ಭಾಗ ಆದ್ರೆ ಈ ತರ ಮಡಚಿದ್ವಿ. ಹೌದಾ, ಸೊ ದಿಸ್ ಇಸ್ ಹೌ ಯರ್ ಪೇಪರ್ ಲುಕ್ಸ್ ನೌ. ಈಗ ಥರ್ಡ್ ಫಿಗರ್ ಅಲ್ಲಿ ಏನ್ ಹೇಳ್ತಾರೆ, ಥರ್ಡ್ ಫಿಗರ್ ಅಲ್ಲಿ ಏನ್ ಪಂಚ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಫಿಗರ್. ದೆನ್ ವಿ ಹ್ಯಾವ್ ಟು ಓಪನ್ ಮಾಡಾದ್ಮೇಲೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಾವು ನೋಡ್ಬೇಕು. ಸರಿನಾ? ಸೊ ಐ ಹೋಪ್ ಪೇಪರ್ ಫೋಲ್ಡಿಂಗ್ ನಿಮ್ಗೆ ಜಾಸ್ತಿ ಡಿಫಿಕಲ್ಟ್ ಆಗ್ಬೋದು ಅಂತ ನನ್ಗೆ ಅನ್ಸಲ್ಲ. ಯಾಕಂದ್ರೆ ಈ ತರ ಸುಮಾರು ಆಕ್ಟಿವಿಟೀಸ್ ನೀವು ಸ್ಕೂಲಲ್ಲಿ ಆಕ್ಟಿವಿಟೀಸ್ ಮಾಡಿರ್ತೀರಾ, ಸುಮ್ನೆ ಆಟ ಆಡ್ತಾ ಆಡ್ತಾನೆ ನೀವೇನೋ ನಿಮ್ ಬೆಂಚ್ ಅಲ್ಲಿ ಕುಂತು ಏನಾದ್ರು ಒಂದ್ ಮಾಡಿರ್ತೀರಾ, ಅಥವಾ ನಾನ್ ಯೂಶಲಿ ಎಲ್ಲಾದ್ರೂ ಆರ್ಟ್ ಕ್ರಾಫ್ಟ್ ನೋಡಿರ್ತೀರಾ. ಹೌದಾ, ಸೊ ಐ ಡೋಂಟ್ ಥಿಂಕ್ ಇಟ್ ಶುಡ್ ಬಿ ದಟ್ ಡಿಫಿಕಲ್ಟ್ ಫಾರ್ ಯು, ಬಿಕಾಸ್ ಈಗಿನ ಸ್ಕೂಲ್ಸ್ ಅಲ್ಲಿ ಸ್ವಲ್ಪ ಆರ್ಟ್ ಕ್ರಾಫ್ಟ್ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರುತ್ತೆ. ಐ ಹೋಪ್ ದಟ್ ಮಚ್ ಯು ಕ್ಯಾನ್ ಇಮ್ಯಾಜಿನ್. ಓಕೆ, ಸೊ ವೆರೆವರ್ ಇಟ್ ಇಸ್ ನೆಸೆಸರಿ 1 or 2 ಐ ಶೋ ಯು ಹೌ ಟು ಫೋಲ್ಡ್, ಬಟ್ ಐ ವಿಲ್ ನಾಟ್ ಸ್ಟಿಕ್ ಟು ದಿಸ್ ಮೆಥಡ್ ಮೋರ್. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ತರ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋದಕ್ಕೆ ಸ್ಕೋಪ್ ಇರಲ್ಲ. ಸರಿನಾ? ಓಕೆ, ಸೊ ವಿತ್ ದಟ್ ಲೆಟ್ ಅಸ್ ಬಿಗಿನ್ ವಿತ್ ದ ಕ್ವೆಶನ್ಸ್. So the first question you can see on the board. Yes, I hope this is visible. ಎಷ್ಟಿದೆ, 2 ಫೋಲ್ಡಿಂಗ್ ಇದೆ. ಸರಿನಾ? ಸೊ ಒಂದು ರೆಕ್ಟಾಂಗಲ್, ಓಕೆ, ಅಥವಾ ಸ್ಕ್ವೇರ್ ಅಂತ ಅನ್ಕೊಳ್ಳಿ, ಸ್ವಲ್ಪ ರೆಕ್ಟಾಂಗಲ್ ತರ ಇದೆ. ಓಕೆ, ಸೊ ಫಸ್ಟ್ ವರ್ಟಿಕಲಿ ಮಡ್ಚಿದ್ದಾರೆ. ಸೊ ಈ ತರ ಒಂದ್ 2 ತೋರಿಸ್ತೀನಿ ನಾನು. ಈ ತರ ಫಸ್ಟ್ ವರ್ಟಿಕಲಿ ಮಡ್ಚಿದ್ದಾರೆ, ಮತ್ತೆ ಮೇಲಿಂದ ಕೆಳಗಡೆ ಮಡ್ಚಿದ್ದಾರೆ. ಹೌದಾ, ಮಡ್ಚಿ ಇಲ್ಲಿ 2 ಟ್ರಯಾಂಗಲ್ ತರ ಏನೋ 2 ಶೇಪ್ ಬರ್ತಾ ಇದೆ, ಈ ತರ ಕಟ್ ಮಾಡಿದ್ದಾರೆ, ರಂಧ್ರ ಮಾಡಿದ್ದಾರೆ. ಸರಿನಾ? ಫೈನ್. ಈಗ ನಾವು ಓಪನ್ ಮಾಡ್ಬೇಕು. ಫಸ್ಟ್ ಏನ್ ಓಪನ್ ಮಾಡ್ತೀರಾ, ಇಲ್ಲಿ ಮೇಲಿಂದ ಕೆಳಗಡೆ ಮಾಡಿದ್ರಲ್ಲ ಅದನ್ನ ಓಪನ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಅದನ್ನ ಓಪನ್ ಮಾಡಿದಾಗ ಇಲ್ಲಿ ನೋಡಿ, 1 ಸೆಕೆಂಡ್. ಎಸ್, ಇದನ್ನ ಓಪನ್ ಮಾಡಿದಾಗ ಇದು ಫಸ್ಟ್ ನಾನು ಇಲ್ಲಿ ಯಾರೋ ಹಾಕ್ತಾ ಇದ್ದೀನಲ್ಲ, ಈ ಟ್ರಯಾಂಗಲ್ ಹೇಗೆ ಹೋಗುತ್ತೆ, ಈ ತರ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಪಾಯಿಂಟಿಂಗ್ ಟುವರ್ಡ್ಸ್ ದ ಸೆಂಟರ್. ಯಾಕೆ, ಇದು ಕೂಡ ಪಾಯಿಂಟಿಂಗ್ ಟುವರ್ಡ್ಸ್ ದ ಸೆಂಟರ್ ಇದೆ. ಇದು ಕೂಡ ಹೇಗೆ ಹೋಗುತ್ತೆ, ಅದ್ರದ್ದು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗುತ್ತಲ್ಲ, ಬಿಕಾಸ್ ಈ ತರ ಇದೆ, ಈ ತರ ಆಯ್ತು. ಹೌದಾ, ಹಾರಿಜಾಂಟಲ್ ಫ್ಲಿಪ್ ಆಯ್ತು. ಹಾರಿಜಾಂಟಲ್ ಫ್ಲಿಪ್ ಆದ್ಮೇಲೆ ಈ ತರ ಇರೋ ಟ್ರಯಾಂಗಲ್ ಯಾವ ತರ ಆಗುತ್ತೆ, ಈ ಕಡೆ ಪಾಯಿಂಟ್ ಆಗುತ್ತೆ. ಹೌದಾ, ಸೊ ಒಳಗಡೆ ಇರೋ ಟ್ರಯಾಂಗಲ್ ನೋಡ್ಬೋದು, ಈ ಕಡೆ ಪಾಯಿಂಟ್ ಆಗ್ತಾ ಇತ್ತು, ಸೊ ಇವಾಗ ಈ ಕಡೆ ಪಾಯಿಂಟ್ ಆಗುತ್ತೆ. ಕರೆಕ್ಟ್? ಈಗ ನೋಡಿ, ಇದು ರೆಕ್ಟಾಂಗಲ್ ವರ್ಟಿಕಲಿ ಸಿಮೆಟ್ರಿಕಲ್ ಇರುತ್ತೆ. ಹೌದಾ,
ಸೊ ವರ್ಟಿಕಲ್ ಸಿಮೆಟ್ರಿಕಲ್ ಅಂದ್ರೆ ನಾನು ಈ ತರ ಒಂದು ಲೈನ್ ವರ್ಟಿಕಲಿ ಹಾಕೊಂಡ್ರೆ ಎರಡು ಕಡೆ ಎಕ್ಸಾಕ್ಟ್ ಸೇಮ್ ಇದೆ. ಎಸ್, ಸೊ ಎರಡು ಕಡೆ ಸೇಮ್ ಇದ್ದಾಗ ಏನಾಗ್ಬೇಕು, ಈ ಕಡೆ ಯಾವ ತರ ಕಾಣ್ತಾ ಇದೆ ಆ ಕಡೆನು ಸೇಮೇ ಕಾಣ್ಬೇಕು. ಕರೆಕ್ಟ್. ಸೊ ದಿಸ್ ಶುಡ್ ಲುಕ್ ಲೈಕ್ ದಿಸ್. ಹಾಗಾದ್ರೆ ಇಲ್ಲಿ ಹೇಗ್ ಬರುತ್ತೆ, ಈ ಕಡೆ ಒಂದು ಆರೋ ಈ ತರ ಬರುತ್ತೆ, ಈ ಕಡೆ ಒಂದು ಆರೋ ಪಾಯಿಂಟಿಂಗ್ ಟುವರ್ಡ್ಸ್ ದ ಸೆಂಟರ್, ಈ ಕಡೆನು ಪಾಯಿಂಟಿಂಗ್ ಟುವರ್ಡ್ಸ್ ದ ಸೆಂಟರ್ ಬರುತ್ತೆ, ಈ ಕಡೆ ಪಾಯಿಂಟಿಂಗ್ ಟುವರ್ಡ್ಸ್ ದ ಔಟ್ ಸೈಡ್ ವರ್ಟೆಕ್ಸ್ ಅಂತ ಅನ್ಕೊಳ್ಳಿ. ಈ ತರ ಕಾಣಿಸುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ಮಧ್ಯದೆಲ್ಲ ಪಾಯಿಂಟಿಂಗ್ ಟುವರ್ಡ್ಸ್ ದ ಸೆಂಟರ್ ಇರ್ಬೇಕು, ಹೊರಗಡೆದು ಪಾಯಿಂಟಿಂಗ್ ಟುವರ್ಡ್ಸ್ ಔಟ್ವರ್ಡ್ ಇರ್ಬೇಕು. ಈ ತರ ಕಾಣಿಸ್ಬೇಕು ಎರಡು ಓಪನ್ ಮಾಡಿದಾಗ. ಸರಿನಾ? ಸೊ ನಾವು ಲೆಟ್ ಅಸ್ ಸಿ ವಿಚ್ ಒನ್ ಇಸ್ ದ ಆನ್ಸರ್. ಈಗ ಆಪ್ಷನ್ ಎ ಅಲ್ಲಿ ಮಧ್ಯದ ಕರೆಕ್ಟ್ ಇದೆ, ಆದ್ರೆ ಹೊರಗಡೆ ಟ್ರಯಾಂಗಲ್ಸ್ ನೋಡಿ ಒಳಗಡೆ ಪಾಯಿಂಟ್ ಆಗ್ತಾ ಇದೆ. ಒಳಗಡೆ ಪಾಯಿಂಟ್ ಆಗ್ಬಾರ್ದು, ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ಅಲ್ಲಿ ನೋಡೋಣ, ಮಧ್ಯದೆಲ್ಲ ಒಳಗಡೆ ಪಾಯಿಂಟ್ ಆಗ್ತಾ ಇದೆ, ಹೊರಗಡೆ ಇದ್ದು ಎಸ್ ಹೊರಗಡೆ ಪಾಯಿಂಟ್ ಆಗ್ತಾ ಇದೆ, ಬಿ ಆಗುತ್ತೆ. ನೋಡೋಣ ಸಿ ಮತ್ತೆ ಡಿ ಯಾಕೆ ಆಗಲ್ಲ. ಓಕೆ, ಸಿ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಮಧ್ಯದ ಟ್ರಯಾಂಗಲ್ಸ್ ರಾಂಗ್ ಇದಾವೆ. ಓಕೆ, ಆಮೇಲೆ ಡಿ ಅಂತೂ ಕಂಪ್ಲೀಟ್ ಆಗಿ ಸ್ವಲ್ಪ ಅಸಮಂಜಸವಾಗಿರೋ ಡಯಾಗ್ರಾಮ್ ಇದೆ. ಕಟ್ ಮಾಡಿ ಓಪನ್ ಮಾಡಿದಾಗ ಹೇಗೆ ಕಾಣಿಸ್ಬೇಕು ಆ ತರ ಇಲ್ಲ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್? ಆಪ್ಷನ್ ಬಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಯಾಕೆ ಟ್ರಯಾಂಗಲ್ಸ್ ಈ ತರ ಬಂತು. ನೀವು ಫಸ್ಟ್ ವರ್ಟಿಕಲಿ ಓಪನ್ ಮಾಡಿದ್ರಿ, ಸಾರಿ ಹಾರಿಜಾಂಟಲಿ ಓಪನ್ ಮಾಡಿದ್ರಿ. ಹಾರಿಜಾಂಟಲಿ ಓಪನ್ ಮಾಡಿದಾಗ ಹಾರಿಜಾಂಟಲ್ ಫ್ಲಿಪ್ ಆಯ್ತು. ಹಾರಿಜಾಂಟಲ್ ಫ್ಲಿಪ್ ಆದಾಗ ಈ ತರ ಬರ್ಬೇಕು. ಕರೆಕ್ಟಾ? ಹಾರಿಜಾಂಟಲ್ ಫ್ಲಿಪ್ ಆದಾಗ ಈ ತರ ಬರ್ಬೇಕು. ಆಮೇಲೆ ನೀವು ಇದನ್ನ ಮತ್ತೆ ಓಪನ್ ಮಾಡಿದಾಗ ಎರಡು ಕಡೆ ಪೇಪರ್ ಸಿಮೆಟ್ರಿ ಇದೆ, ಹೌದಾ? ಈ ಕಡೆ ಹೇಗ್ ಕಾಣಿಸುತ್ತೆ ಅದೇ ತರ ಈ ಕಡೆನೂ ಕಾಣಿಸ್ಬೇಕು. ಎಸ್, ಸೊ ವಿತ್ ದಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್. ಎಸ್, ಇವಾಗ ನೋಡಿ ಎರಡು ತೋರಿಸ್ತೀನಿ. ಇವಾಗ ಈ ತರ ಪೇಪರ್ ಇದೆ, ಏನ್ ಮಾಡಿದ್ದಾರೆ, ಮೇಲೆಯಿಂದ ಈ ತರ ಮಡ್ಚಿದ್ದಾರೆ, ಕೆಳಗಡೆಯಿಂದ ಈ ತರ ಮಡ್ಚಿದ್ದಾರೆ. ಕರೆಕ್ಟಾ? ಓಕೆ, ಇದನ್ನ ಮತ್ತೆ ಸೆಕೆಂಡ್ ಫೋಲ್ಡಿಂಗ್ ಹೇಗಿದೆ, ಈ ತರ ಇದೆ. ಕರೆಕ್ಟಾ? ಈ ತರ ಇದೆ. ಎಸ್, ಸೊ ಮೇಲೆಯಿಂದ ಕೆಳಗಡೆ ಮಡ್ಚಿದ್ದಾರೆ. ಮಡ್ಚಿ ಏನ್ ಮಾಡಿದ್ದಾರೆ, ಮಧ್ಯದಲ್ಲಿ 3 ರಂಧ್ರನ ಕ್ರಿಯೇಟ್ ಮಾಡಿದ್ದಾರೆ. ಸರಿನಾ? ಸೊ ಈ ತರ ಮಡ್ಚಿದಾಗ ನೆಕ್ಸ್ಟ್ ನಾನು ಫಸ್ಟ್ ಏನ್ ಓಪನ್ ಮಾಡ್ಬೇಕು, ಇದನ್ನ ಹೊರಗಡೆ ಓಪನ್ ಮಾಡ್ಬೇಕು. ಫಸ್ಟ್ ಇಂದ ಲಾಸ್ಟ್ ಓಪನ್ ಮಾಡುವಾಗಿಂದ ಲಾಸ್ಟ್ ಇಂದ ಫಸ್ಟ್. ಕರೆಕ್ಟ್? ಸೊ ಅವಾಗ ಇದೇನಾಗುತ್ತೆ, ಇಲ್ಲೊಂದು ಹೋಲ್ ಬರುತ್ತೆ, ಹೌದಾ? ಇವಾಗ ನೋಡಿ ಈ ಪೋರ್ಷನ್ ಏನಿತ್ತು ಚಿಕ್ಕ ಪೋರ್ಷನ್ ಇತ್ತು. ಕರೆಕ್ಟಾ? ಸೊ ಅದ್ರಲ್ಲಿ ಒಂದ್ ರಂಧ್ರ ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲೊಂದ್ ಬರುತ್ತೆ. ಇದನ್ನ ಈ ಕಡೆ ಓಪನ್ ಮಾಡಿದಾಗ ಇಲ್ಲೊಂದ್ ಬರುತ್ತೆ. ಕರೆಕ್ಟ್? ಎಸ್, ಸೊ ಈ ಡೈರೆಕ್ಷನ್ ನಲ್ಲಿ ಎಷ್ಟು ರಂಧ್ರ ಬರ್ಬೇಕು, ಈ ಕಡೆ 5, ಈ ಕಡೆ 5. ಈಗ ಆಪ್ಷನ್ ಎ ಅಲ್ಲಿ ಕಂಪ್ಲೀಟ್ ಡಯಾಗ್ರಾಮ್ ರಾಂಗ್ ಇದೆ. ಆಪ್ಷನ್ ಬಿ ಅಲ್ಲಿ 5 ರಂಧ್ರ ಇದೆ, ಆದ್ರೆ ಡೈರೆಕ್ಷನ್ ರಾಂಗ್ ಇದೆ. ಪಾಯಿಂಟಿಂಗ್ ಟುವರ್ಡ್ಸ್ ರೈಟ್ ಇದೆ, ನಮ್ದು ಪಾಯಿಂಟಿಂಗ್ ಟುವರ್ಡ್ಸ್ ಲೆಫ್ಟ್ ಇದೆ. ಬಿ ಆಗಲ್ಲ. ಸಿ ನೋಡಿ ಪರ್ಫೆಕ್ಟ್ ಆಗಿ ಆಗುತ್ತೆ. ಸಿ ಇಸ್ ಯ ಆನ್ಸರ್. ಡಿ ಅಲ್ಲಿ ಏನ್ ರಾಂಗ್ ಇದೆ, ಇದು ಡಿ. ಸುಮಾರು ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂತೀರಾ, ಸುಮಾರು ಜನ ಡಿ ಆಪ್ಷನ್ ಮಾಡ್ತೀರಾ. ಯಾಕೆ ಮ್ಯಾಮ್ ಇಲ್ಲಿ ಮಾಡಿದ್ರು, ಓಪನ್ ಮಾಡಿದಾಗ ಇಲ್ಲಿ ಬಂತು, ಮುಗೀತಲ್ವಾ ಅಂತ. ಇಲ್ಲ, ಈ ಪೋರ್ಷನ್ ಕೂಡ ಇತ್ತಲ್ವಾ, ಈ ಪೋರ್ಷನ್ ಈ ತರ ಇತ್ತು. ಕರೆಕ್ಟ್? ಈ ಪೋರ್ಷನ್ ಈ ತರ ಇದ್ದಾಗ ಅಲ್ಲಿ ಒಂದೇ ರಂಧ್ರ ಬರ್ತಾ ಇದೆ. ಕರೆಕ್ಟಾ? ನೋಡ್ಕೊಳ್ಳಿ, ಒಂದೇ ರಂಧ್ರ ಬರ್ತಾ ಇದೆ. ಅದನ್ನ ನೀವು ಓಪನ್ ಮಾಡಿದಾಗ ಇಲ್ಲಿ ಒಂದ್ ರಂಧ್ರ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಸೊ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್. ಎಸ್, ಓಕೆ, ಸೊ ಸ್ವಲ್ಪ ಪೇಪರ್ ಯೂಸ್ ಮಾಡೋದು ಬೇಡ, ಹಂಗೆ ಟ್ರೈ ಮಾಡೋಣ. ಈಗ ನೋಡಿ ಮತ್ತೆ ಫಸ್ಟ್ ಮೇಲೆ ಫೋಲ್ಡ್ ಮಾಡಿದ್ದಾರೆ ಹಾರಿಜಾಂಟಲಿ, ಮತ್ತೆ ವರ್ಟಿಕಲಿ ಮಾಡಿದ್ದಾರೆ. ಎಸ್, ಇದಕ್ಕೊಂದು ತೋರಿಸ್ತೀನಿ, ಯಾಕಂದ್ರೆ ನನ್ಗೆ ಈ ಕ್ವೆಶನ್ ಅಲ್ಲಿ ಡೌಟ್ ಇದೆ ಸ್ವಲ್ಪ. ಹೇಗ್ ಕಾಣಿಸ್ಬೇಕು ನೋಡಿ, ಈ ತರ ಫಸ್ಟ್ ಈ ತರ ಇರೋದು ಈ ತರ ಮಡ್ಚಿದ್ದಾರೆ, ಮತ್ತೆ ಈ ತರ ಇರೋದು ಈ ತರ ಮಡ್ಚಿದ್ದಾರೆ. ಆಮೇಲೆ ಇಲ್ಲಿ ಈ ತರ 2 ಹೋಲ್ ಮಾಡ್ತಾ ಇದ್ದಾರೆ, ಹೌದಾ? ಈ 2 ಫೋಲ್ಡ್ ತೋರಿಸ್ತಾ ಇದ್ದಾರೆ. ಕ್ವೆಶನ್ ಪ್ರಕಾರ 2 ಫೋಲ್ಡ್ ತೋರಿಸಿದ್ರೆ ಇದು ಈ ತರ ಕಾಣ್ಬೇಕು. ಕರೆಕ್ಟ್ ಅಲ್ವಾ? ಈ ತರ ಕಾಣ್ಬೇಕು. ಆದ್ರೆ ಯಾವ ತರ ಕಾಣ್ತಾ ಇದೆ, ಈ ಟ್ರಯಾಂಗಲ್ ತರ ಕಾಣ್ತಾ ಇದೆ. ಈ ಟ್ರಯಾಂಗಲ್ ಯಾವಾಗ ಬರುತ್ತೆ, ಇದನ್ನ ನೀವು ಮತ್ತೊಂದ್ಸಲ ಮಡ್ಚಿದಾಗ, ಹೌದಾ? ಈ ಸಲ ಈ ತರ ಮತ್ತೊಂದ್ಸಲ ಮಡ್ಚಿದಾಗ ಆಕ್ಚುಲಿ ಈ ಟ್ರಯಾಂಗಲ್ ಬರ್ಬೇಕು. ಸೊ ಇಲ್ಲಿ ಒಂದು ಸ್ಟೆಪ್ ಮಿಸ್ ಮಾಡಿದ್ದಾರೆ ಮೇ ಬಿ. ಓಕೆ, ಯಾವ ಥರ್ಡ್ ಫೋಲ್ಡಿಂಗ್, ಇದು ಫಸ್ಟ್ ಫೋಲ್ಡಿಂಗ್ ಆಯ್ತು,
ಇದು ಸೆಕೆಂಡ್ ಫೋಲ್ಡಿಂಗ್ ಆಯ್ತು, ಸಾರಿ ಫಸ್ಟ್ ಫೋಲ್ಡಿಂಗ್ ಆಯ್ತು, ಸೆಕೆಂಡ್ ಫೋಲ್ಡಿಂಗ್ ಆಯ್ತು. ಸೆಕೆಂಡ್ ಫೋಲ್ಡಿಂಗ್ ಆಗಿದ್ರೆ ಈ ತರ ಸ್ಕ್ವೇರ್ ತರ ಕಾಣಿಸ್ಬೇಕಿತ್ತು, ಹೌದಾ? ಸ್ಕ್ವೇರ್ ತರ ಕಾಣಿಸಿ ರಂಧ್ರ ಬರ್ಬೇಕಿತ್ತು, ಆದ್ರೆ ಇದು ಮೇಲೆ ಈ ತರ ಕಾಣಿಸ್ತಾ ಇದೆ. ಸೊ ಥರ್ಡ್ ಫೋಲ್ಡಿಂಗ್ ಕೂಡ ಇದೆ, ಸರಿನಾ? ಸೊ ನಾನಿಲ್ಲಿ ಈ ತರ ಮಾರ್ಕ್ ಮಾಡ್ತೀನಿ, ಥರ್ಡ್ ಫೋಲ್ಡಿಂಗ್. ಎಸ್, ಓಕೆ. ಈಗ ನೋಡೋಣ, ನಾನು ಎರಡು ಹೇಳ್ಬಿಡ್ತೀನಿ. ಟೂ ಫೋಲ್ಡಿಂಗ್ ಅಂತ ಅನ್ಕೊಂಡ್ರೆ, ಓಕೆ, ಟೂ ಫೋಲ್ಡಿಂಗ್ ಅಂತ ಅನ್ಕೊಂಡ್ರೆ ಇಲ್ಲಿದೆ ನಿಮ್ದು ರಂಧ್ರ. ಓಕೆ, ಟೂ ಹೋಲ್ಸ್ ವಿ ಹ್ಯಾವ್ ಮೇಡ್ ಹಿಯರ್ ವಿತ್ ದ ಪಂಚ್. ಓಕೆ, ಈಗ ಈ ತರ ಇದೆ, ಅದನ್ನ ಈ ತರ ಓಪನ್ ಮಾಡಿದಾಗ ಎಲ್ಲಾಗುತ್ತೆ, ಇಲ್ಲಿ ಎರಡು ಬರ್ತವೆ. ಮತ್ತೆ ಕೆಳಗಡೆ ಓಪನ್ ಮಾಡಿದಾಗ ನೋಡಿ ಸಿಮೆಟ್ರಿಕಲ್ ಇದೆ, ಆದ್ರಿಂದ ಇಲ್ಲಿ 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 ಸೇಮ್ ಬರುತ್ತೆ, ಹೌದಾ? ಸೊ ಈ ತರ ಆಪ್ಷನ್ ಅಲ್ಲಿ ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ ಇದೆ. ಓಕೆ, ಟೂ ಫೋಲ್ಡಿಂಗ್ ಇದ್ರೆ ಆಪ್ಷನ್ ಬಿ ನಿಮ್ದು ಆನ್ಸರ್ ಆಗುತ್ತೆ. ಆದ್ರೆ ಅವರು ಕಂಟಿನ್ಯೂ ಮಾಡಿದ್ದಾರೆ. ಯಾವ ಕಡೆ ಕಂಟಿನ್ಯೂ ಮಾಡಿದ್ದಾರೆ? ಈ ಕಡೆ ಕಂಟಿನ್ಯೂ ಮಾಡಿದ್ದಾರೆ. ಆಮೇಲೆ ತ್ರಿಕೋನ ತರ ಕಾಣ್ತಾ ಇದೆ. ಈ ತ್ರಿಕೋನ ಯಾವಾಗ ಗೊತ್ತಾಗುತ್ತೆ? ಇದನ್ನ ಥರ್ಡ್ ಫೋಲ್ಡಿಂಗ್ ಮಾಡಿದಾಗ, ಕರೆಕ್ಟ್? ಸೊ ನಾವು ಸಿ ಹಿಯರ್, ಈಗ ಈ ತ್ರಿಕೋನದಲ್ಲಿ ಎರಡು ಹೋಲ್ ಮಾಡ್ಲಾಗಿದೆ. ಸೊ ಫಸ್ಟ್ ಈ ತ್ರಿಕೋನ ಇರೋದು ಈ ತರ ಓಪನ್ ಮಾಡ್ಬೇಕು. ಎಲ್ಲಿ ಬಂತು ಎರಡು ಹೋಲು? ಇಲ್ಲಿ ಬಂತು, ಕರೆಕ್ಟ್? ಸೊ ನಾವ್ ಯು ವಿಲ್ ಓಪನ್ ಲೈಕ್ ದಿಸ್. ಸೊ ಇಲ್ಲಿ 4 ಹೋಲ್ ಇದೆ ಅಂದ್ರೆ ಇಲ್ಲೂ ಕೂಡ 4 ಹೋಲ್ ಬರ್ಬೇಕು, ಕರೆಕ್ಟ್? ಆಮೇಲೆ ಇದನ್ನ ಮತ್ತೆ ಈ ತರ ಓಪನ್ ಮಾಡಿದಾಗ ಅಲ್ಲಿ 4 ಹೋಲ್ ಇತ್ತಂದ್ಮೇಲೆ ಸೇಮ್ ಶೇಪ್ ಅಲ್ಲಿ ನಿಮ್ಗೆ 4 ಹೋಲ್ ಬರ್ಬೇಕು. ಈ ತರ ಆಯ್ತು, ಕರೆಕ್ಟ್? ಸೊ ಫಾರ್ ದಿಸ್ 3 ಫೋಲ್ಡಿಂಗ್ ಯಾವ್ದಾಗುತ್ತೆ ಆನ್ಸರ್? ಸಿ ಅಂತೂ ಆಗಲ್ಲ, ಹೋಲ್ಸ್ ಕಮ್ಮಿ ಇದಾವೆ. ಡಿ ಆಗಲ್ಲ. ಆಪ್ಷನ್ ಎ ನೋಡಿ ಕರೆಕ್ಟ್ ಆಗಿದೆ, ಹೌದಾ? 3 ಫೋಲ್ಡಿಂಗ್ಗೆ. ಎಸ್, ಸೊ ಬೇಸಿಕಲಿ ಇದಕ್ಕೆ ಆಪ್ಷನ್ ಎನೇ ಆಗುತ್ತೆ. ಫಾರ್ ದಿಸ್ ದ ಆನ್ಸರ್ ಈಸ್ ಆಪ್ಷನ್ ಎ ಓನ್ಲಿ ದೇ ಹ್ಯಾವ್ ಮಿಸ್ ಟು ಮಾರ್ಕ್ ದ ಆರೋ ಮಾರ್ಕ್ ಕೊಟ್ಟಿಲ್ಲ ಅಷ್ಟೇ. ಬಟ್ ನಾನು ಜಸ್ಟ್ ಯಾವ್ದಕ್ಕೂ 2 ಫೋಲ್ಡಿಂಗ್ಗೂ ಹೇಳಿದೆ, 3 ಫೋಲ್ಡಿಂಗ್ಗೂ ಹೇಳಿದೆ. ಬಟ್ ಫಾರ್ ದಿಸ್ ಕ್ವಶನ್ ಬಿ ಇಸ್ ನಾಟ್ ದ ಆನ್ಸರ್, ಎ ಇಸ್ ದ ಆನ್ಸರ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಫೋಲ್ಡಿಂಗ್ಸ್ ಅಂಡ್ ದ ಪಂಚಿಂಗ್. ಓಕೆ, ನೆಕ್ಸ್ಟ್. ಎಸ್, ಈಗ ನೋಡಿ ಒಂದು ಹೆಕ್ಸಾಗಾನ್ ತರ ಶೇಪ್ ಇದೆ. ಏನ್ ಹೇಳ್ತಾರೆ ಇಲ್ಲಿ? ಆರೋ ತೋರಿಸಿಲ್ಲ, ಆದ್ರೆ ನೀವು ಅರ್ಥ ಮಾಡ್ಕೋಬೇಕು. ನಾನು ಹೇಳಿದೆ ಡಾಟ್. ಓಕೆ, ಸೊ ಫಸ್ಟ್ ಕೆಳಗಡೆ ಡಾಟ್ ಇದೆ, ಮೇಲ್ಗಡೆ ಡಾಟ್ ಇದೆ. ಓಕೆ, ಆಮೇಲೆ ಉಳಿದಿರೋ ಥಿಕ್ ಲೈನ್ ಯಾವುದು? ಉಳಿದಿರೋದು ಈ ಥಿಕ್ ಲೈನ್. ಅದ್ರ ಅರ್ಥ ಅದೇನ್ ಕೆಳಗಡೆ ತ್ರಿಕೋನ ತರ ಬಂದಿದೆ ಅದನ್ನ ಮಡ್ಚಿದ್ದಾರೆ. ಹಾಗಾದ್ರೆ ಅದು ಹೇಗಾಗುತ್ತೆ? ಅದು ಮೇಲ್ ಹೋಗುತ್ತೆ, ಇದು ಈ ತರ ಬರುತ್ತೆ. ಇದನ್ನ ಮಡ್ಚಿದ್ದಾರೆ. ಒಂದೊಂದ್ಸಲ ಆರೋ ಕೊಡಲ್ಲ, ಬಟ್ ವಿತ್ ಅವರ್ ಕಾಮನ್ ಸೆನ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಕೆಳಗಡೆ ತ್ರಿಕೋನ ಡಾಟ್ ಇದೆಯಲ್ವಾ, ಹಾಗಾದ್ರೆ ಅದನ್ನ ಮಡ್ಚಿದ್ರು. ಸೆಕೆಂಡ್ ಫಿಗರ್ ಅಲ್ಲಿ ಮೇಲ್ಗಡೆ ತ್ರಿಕೋನ ಡಾಟ್ ಇದೆ, ಅದನ್ನ ಮಡ್ಚಿದ್ರು, ಸರಿನಾ? ಹಾಗಾದ್ರೆ ಇದು ಹೇಗ್ ಬರುತ್ತೆ? ಒಂದ್ ಸೆಕೆಂಡ್. ಎಸ್, ಓಕೆ. ಸೊ ಇದು ಬೇಸಿಕಲಿ ಫೋಲ್ಡ್ ಮಾಡಿದಾಗ ಈ ತರ ಬಂತು. ಓಕೆ, ಬೇಸಿಕಲಿ ಫೋಲ್ಡ್ ಮಾಡಿದಾಗ ಈ ತರ ಬಂತು. ಈಗ ನೋಡಿ, ಅದು ಡಾರ್ಕ್ ಶೇಡೆಡ್ ಹೋಲ್ ಏನಿದೆ ಅದು ಹೊರಗಡೆನೆ ಇದೆ, ಕರೆಕ್ಟಾ? ಡಾರ್ಕ್ ಶೇಡೆಡ್ ಹೋಲ್ ಏನಿದೆ ಅದು ಹೊರಗಡೆನೆ ಉಳಿಯುತ್ತೆ. ಯಾಕೆ? ನೀವು ಬರೀ ತ್ರಿಕೋನ ಮಡ್ಚಿದೀರಾ. ಸೊ ಇದು ಓಪನ್ ಶೇಡೆಡ್ ಹೋಲ್ ಇರೋದು ತ್ರಿಕೋನ್ ಮೇಲೆ ಪಂಚ್ ಆಗುತ್ತೆ. ಓಕೆ, ಓಪನ್ ಹೋಲು ಮೇಲ್ಗಡೆ ತ್ರಿಕೋನ್ ಮೇಲೆ ಪಂಚ್ ಆಗುತ್ತೆ, ಕೆಳಗಡೆ ತ್ರಿಕೋನದ ಮೇಲೆ ಪಂಚ್ ಆಗುತ್ತೆ. ಆದ್ರೆ ಡಾರ್ಕ್ ಇರೋ ಸರ್ಕಲ್ ಅಷ್ಟೇ ಉಳಿಯುತ್ತೆ, ಅದ್ ಎಕ್ಸ್ಟ್ರಾ ಎಲ್ಲೂ ಪಂಚ್ ಆಗಲ್ಲ, ಕರೆಕ್ಟ್? ಸೊ ಇದು ಹಾಗೆ ಉಳಿತು. ಈಗ ತ್ರಿಕೋನದ ಮೇಲೆ ಇಲ್ಲೊಂದ್ ಪಂಚ್ ಆಯ್ತು, ಇಲ್ಲೊಂದ್ ಪಂಚ್ ಆಯ್ತು. ಸೊ ಅದನ್ನ ಓಪನ್ ಮಾಡಿದಾಗ ತ್ರಿಕೋನದ ಮೇಲೆ ಒಂದ್ ಪಂಚ್ ಹೋಯ್ತು, ಕೆಳಗಡೆ ತ್ರಿಕೋನದ ಮೇಲೆ ಒಂದು ಪಂಚ್ ಬಂತು. ಸೊ ದಿಸ್ ಶುಡ್ ಬಿ ಯುವರ್ ಆನ್ಸರ್. ಓಕೆ, ಯಾಕಂದ್ರೆ ನಾವು ಬರೀ ಮೇಲೆ ಅಷ್ಟೇ ಮಡ್ಚಿದೀವಿ, ಮೇಲೆ ಟ್ರಯಾಂಗಲ್ ಮಾತ್ರ ಮಡ್ಚಿದಾಗ ಒಂದೇ ಹೋಲ್ ಬರುತ್ತೆ, ಅದಕ್ಕೆ ಕೆಳಗಡೆದ್ದು ಒಂದೇ ಹೋಲ್ ಬರುತ್ತೆ, ಒಂದ್ಕಿಂತ ಜಾಸ್ತಿ ಒಂದ್ರ ಮೇಲೆ ಬರಲ್ಲ. ಈಗ ನೋಡಿ ಎಷ್ಟು ಹೋಲ್ ಇದಾವೆ? 6 ಹೋಲ್ ಬರ್ಬೇಕು. ಆಪ್ಷನ್ ಎ ರಾಂಗ್ ಇದೆ, ಆಪ್ಷನ್ ಬಿ ಶೇಪ್ ಕಂಪ್ಲೀಟ್ ಆಗಿ ರಾಂಗ್ ಇದೆ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತಲ್ವಾ? ಮಧ್ಯದಲ್ಲಿ 4 ಹೋಲ್ ಇದಾವೆ, ಮೇಲೆ ಒಂದ್ ಹೋಲು, ಕೆಳಗಡೆ ಒಂದ್ ಹೋಲು. ಈಗ ನೋಡಿ ಡಿ ಕೂಡ ರಾಂಗ್ ಇದೆ, ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗುತ್ತೆ. ಫಾರ್ ದ ಫೋರ್ತ್ ಕ್ವೆಶನ್ ದ ಆನ್ಸರ್ ಇಸ್ ಆಪ್ಷನ್ ಸಿ. ಎಸ್, ಓಕೆ. ನೆಕ್ಸ್ಟ್. ಎಸ್, ಈಗ ನೋಡಿ ಯಾವ ತರ ಇದೆ? 2 ಫೋಲ್ಡಿಂಗ್ ಇದೆ. ಫಸ್ಟ್ ಮೇಲೆ ಫೋಲ್ಡ್ ಮಾಡಿದ್ದಾರೆ ಹಾರಿಜಾಂಟಲಿ, ಮತ್ತೆ ವರ್ಟಿಕಲಿ ರೈಟ್ ಗೆ ಮಾಡಿದ್ದಾರೆ, ಸರಿನಾ? ಮಾಡಿ ಯಾವ ತರ ಶೇಡ್ ಮಾಡಿದ್ದಾರೆ?
ಇಲ್ಲಿ ಈ ತರ ಶೇಡ್ ಮಾಡಿದ್ದಾರೆ, ಆಮೇಲೆ ಇಲ್ಲಿ ಈ ತರ ಶೇಡ್ ಮಾಡಿದ್ದಾರೆ. ಶೇಡ್ ಅಂದ್ರೆ ಏನು, ಇದು ಆಕ್ಚುಲಿ ಕಟ್ಟಿಂಗ್. ಇಲ್ಲಿ ಪಂಚ್ ಅಂತ ಯೂಸ್ ಮಾಡ್ತೀವಿ, ಪಂಚ್ ಅಂದ್ರೆ ರಂಧ್ರ ಅಥವಾ ಕಟ್. ಓಕೆ, ಜನರಲ್ ಆಗಿ. ಈಗ ಫಸ್ಟ್ ವರ್ಟಿಕಲಿ ಏನ್ ಮಡ್ಚಿದ್ರಿ ಅದನ್ನ ಓಪನ್ ಮಾಡ್ಬೇಕು, ಹೌದಾ? ಸೊ ಈಗ ನೋಡಿ ಹೇಗ್ ಬರುತ್ತೆ. ಇದು ಒಂದು ಹಾಫ್ ಏನೋ ಟ್ರಯಾಂಗಲ್ ಪೋರ್ಷನ್ ಅನ್ಕೊಂಡ್ರೆ ಇಲ್ಲಿ ಈ ತರ ಬರುತ್ತೆ ಓಪನ್ ಮಾಡಿದಾಗ, ಕರೆಕ್ಟ್ ಅಲ್ವಾ? ಯಾಕೆ? ಇಲ್ಲಿ ಎಷ್ಟಿದೆ, ಒಂದ್ ಸೆಕೆಂಡ್, ಇಲ್ಲಿ ಎಷ್ಟಿದೆ, ಹೌದಾ? ಅದನ್ನ ಕರೆಕ್ಟ್ ಆಗಿ ಈ ತರ ಇರೋದು ಕರೆಕ್ಟ್ ಆಗಿ ಈ ತರ ಓಪನ್ ಮಾಡಿದಾಗ ಇಲ್ಲಿ ಎಷ್ಟು ಲೈನ್ ಇದೆ ಅಲ್ಲೇ ಅಷ್ಟೇ ಲೈನ್ ಇಲ್ಲೂ ಬರ್ಬೇಕು, ಕರೆಕ್ಟ್ ಅಲ್ವಾ? ಈ ತರ ಬಂತು. ಎಸ್. ಆಮೇಲೆ ಈ ಕಡೆ ಇರೋದು ಇದೇನ್ ಪೋರ್ಷನ್ ಇದೆ, ಈ ಪೋರ್ಷನ್ ಯಾವ ಕಡೆ ಹೋಯ್ತು, ಈ ತರ ಹೋಯ್ತು, ಕರೆಕ್ಟಾ? ಓಕೆ, ಸೊ ಈ ತರ ಹೋಯ್ತು ಈ ಪೋರ್ಷನ್. ಇವಾಗ ನೋಡಿ ಇದು ವರ್ಟಿಕಲಿ ಓಪನ್ ಮಾಡಿದ್ವಿ, ಆಮೇಲೆ ಕೆಳಗಡೆದು ಓಪನ್ ಮಾಡ್ಬೇಕು. ಕೆಳಗಡೆದು ಓಪನ್ ಮಾಡಿದಾಗ ಏನಾಗುತ್ತೆ, ಇದು ಸಿಮೆಟ್ರಿಕಲ್ ಇದ್ದಿದ್ರಿಂದ, ಓಕೆ, ಸಿಮೆಟ್ರಿಕಲ್ ಇದ್ದಿದ್ರಿಂದ ಮೇಲೆ ಯಾವ ತರ ಇದೆ ಎಕ್ಸಾಕ್ಟ್ ಕೆಳಗು ಅದೇ ತರ ಬರುತ್ತೆ, ಹೌದಾ? ಸೊ ಇದು ಫಿಲ್ ಆಯ್ತು, ಇದು ಫಿಲ್ ಆಯ್ತು, ಆಮೇಲೆ ಇಲ್ಲಿ ಈ ತರ ಬಂತು, ಕರೆಕ್ಟ್? ಸೊ ದಿಸ್ ಶುಡ್ ಬಿ ಯುವರ್ ಆನ್ಸರ್. ಎಸ್, ಐ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್. ತುಂಬಾ ಈಸಿ ಕ್ವೆಶನ್. ಅಲ್ಲಿ ಮೇಲೆ ಎಷ್ಟು ಈ ಟ್ರಯಾಂಗಲ್ ತರ ಇತ್ತು ಅಷ್ಟೇ ಆ ಕಡೆ ಬಂತು, ಇಲ್ಲಿ ಏನ್ ರೈಟ್ ಸೈಡ್ ಇತ್ತು ಅಷ್ಟೇ ಲೆಫ್ಟ್ ಹೋಯ್ತು, ಕೆಳಗಡೆದು ಓಪನ್ ಮಾಡಿದ ಸಿಮೆಟ್ರಿಕ್ ಸೇಮ್ ಶೇಪ್ ಕೆಳಗಡೆ ಬಂತು. ಓಕೆ, ಸೊ ಇದ್ರ ಪ್ರಕಾರ ನಮ್ದು ಆನ್ಸರ್ ಯಾವ್ದಾಗ್ಬೇಕು? ಆಪ್ಷನ್ ಎ ಅಲ್ಲಿ ಇಲ್ಲಿ ಮಿಸ್ಸಿಂಗ್ ಇದೆ, ಆಪ್ಷನ್ ಬಿ ಕರೆಕ್ಟ್ ಆಗಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಆಪ್ಷನ್ ಸಿ ನೋಡಿ ರಾಂಗ್ ಆಗುತ್ತೆ. ಇಲ್ಲಿ ಕಟ್ ಮಾಡಿರೋದು ಪಂಚ್ ಮಾಡಿರೋದು ಮಧ್ಯದಲ್ಲಿದೆ, ಆದ್ರೆ ಇಲ್ಲಿ ಪಂಚಿಂಗು ಸೈಡ್ ತೋರಿಸ್ತಾ ಇದ್ದಾರೆ, ಅಲ್ಲ, ಇದು ಕೂಡ ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ. ಎಸ್, I hope this is also understood to everyone. For this, the question 5th, the answer is option B. Next. Yes, ಈಗ ನೋಡಿ ಏನ್ ಮಾಡಿದ್ದಾರೆ, ಫಸ್ಟ್ ವರ್ಟಿಕಲಿ ಇದು ವರ್ಟಿಕಲ್ ಸಿಮೆಟ್ರಿಕ್ ಇದೆ. ಓಕೆ, ಯಾಕೆ? ವರ್ಟಿಕಲಿ ಮಾಡಿಸಿದಾಗ ಈ ಕಡೆ ಇರೋದು ಅಷ್ಟೇ ಸೇಮ್ ಈ ಕಡೆ ಇದೆ, ಹಾಗಾದ್ರೆ ವರ್ಟಿಕಲಿ ನಮ್ಗೆ ಏನ್ ಫಿಗರ್ ಬರುತ್ತೆ ಅದನ್ನ ಈ ತರ ಕಂಪ್ಲೀಟ್ ಓಪನ್ ಮಾಡಿದಾಗ ಇಲ್ಲಿ ಏನ್ ಬಂದಿತ್ತು ಅಷ್ಟೇ ಇಲ್ಲೂ ಬರುತ್ತೆ. ಓಕೆ, ಎಸ್. ಸೊ ವರ್ಟಿಕಲಿ ಮಾಡಿದ್ರು, ಅಲ್ಲಿಂದ ಮತ್ತೆ ಮೇಲ್ ಮಡ್ಚಿದ್ರು, ಮೇಲ್ ಮಡ್ಚಿ ಏನ್ ಮಾಡಿದ್ದಾರೆ, ಈ ತರ ಎರಡು ಜಿಗ್ಜಾಗ್ ತರ ಅಥವಾ ಎರಡು ಟ್ರಯಾಂಗಲ್ ತರ ಮಾಡಿದ್ದಾರೆ. ಓಕೆನಾ? ಸರಿ, ಈಗ ಫಸ್ಟ್ ಮೇಲ್ ಮಡ್ಚಿದ್ರಿ, ಮೇಲೆಯಿಂದ ಕೆಳಗಡೆ ತೆಗಿಬೇಕು, ಹೌದಾ? ಪೇಪರ್ನ ಓಪನ್ ಮಾಡ್ಬೇಕು. ಅವಾಗ ಯಾವ ತರ ಆಗುತ್ತೆ, ಇಲ್ಲಿ ಈ ತರ ಬರುತ್ತೆ, ಆಮೇಲೆ ಇಲ್ಲಿ ಯಾವ ತರ ಬರುತ್ತೆ, ಈ ತರ ಬರುತ್ತೆ, ಕರೆಕ್ಟ್ ಅಲ್ವಾ? ವಿತ್ ಫಿಲ್ ಅಂದ್ರೆ ಇಲ್ಲ ಕಟ್ ಮಾಡಿದೀವಿ, ಓಪನ್ ಇರುತ್ತೆ, ಸರಿನಾ? ಈಗ ಇದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡ್ಬೇಕು. ಸೊ ಈ ಕಡೆ ಯಾವ್ದಿತ್ತು ಕರೆಕ್ಟ್ ವರ್ಟಿಕಲಿ ಫ್ಲಿಪ್ ಆಗುತ್ತೆ, ಹೌದಾ? ಕರೆಕ್ಟ್ ವರ್ಟಿಕಲ್ ಫ್ಲಿಪ್ ಆದ್ರೆ ಈ ಮಧ್ಯದ್ದು ಈ ತರ, ಓಕೆ, ಮಧ್ಯದ ಈ ತರ ಇದ್ದಿದ್ದು ಯಾವ ತರ ಆಗುತ್ತೆ, ಈ ತರ ಆಗುತ್ತೆ. ಅದೇ ತರ ಇದು ಕೂಡ ಹಿಂಗೆ ಆಗುತ್ತೆ, ಸೇಮ್. ದಿಸ್ ವಿಲ್ ಬಿಕಮ್ ಲೈಕ್ ದಿಸ್, ದಿಸ್ ವಿಲ್ ಬಿಕಮ್ ಲೈಕ್ ದಿಸ್. ಓಕೆ, ನೀವು ವರ್ಟಿಕಲಿ ಓಪನ್ ಮಾಡ್ತಾ ಇದೀರಲ್ಲ, ವರ್ಟಿಕಲಿ ಫ್ಲಿಪ್ ಆಗ್ಬೇಕು. ಸೊ ಇದು ಈಗ ಇಲ್ಲಿ ಡಾರ್ಕ್ ಮಾಡ್ತಾ ಇದ್ದೀನಲ್ಲ, ಈ ಟ್ರಯಾಂಗಲ್ ಯಾವ ಕಡೆ ಹೋಯ್ತು, ಈ ತರ ಹೋಯ್ತು, ಅದೇ ತರ ಇಷ್ಟು ಬಂತು. ದಿಸ್ ಶುಡ್ ಬಿ ಯೋರ್ ಆನ್ಸರ್. ಎಲ್ಲಿದೆ? ಆಪ್ಷನ್ ಎ ಅಲ್ಲಿ ಮಧ್ಯದ ಪೋರ್ಷನ್ ಮಿಸ್ಸಿಂಗ್ ಇದೆ, ಆಪ್ಷನ್ ಸಿ ಅಲ್ಲಿ ಸೈಡ್ ಪೋರ್ಷನ್ ಮಿಸ್ಸಿಂಗ್ ಇದೆ, ಆಪ್ಷನ್ ಡಿಗೂ ಮತ್ತೆ ಇಲ್ಲಿ ನಾವು ಪಂಚ್ ಮಾಡಿರೋದಕ್ಕೂ ಸಂಬಂಧನೇ ಇಲ್ಲ, ಆಪ್ಷನ್ ಬಿ ಆಗುತ್ತೆ. ಎಸ್, ನಾವು ಡ್ರಾ ಕೂಡ ಮಾಡಿದೀವಿ, ಡ್ರಾ ಮಾಡಿರೋದು ನೋಡಿದ್ರು ಕೂಡ ಕರೆಕ್ಟ್ ಆಗಿ ಆಪ್ಷನ್ ಬಿ ನಮ್ದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಎಸ್, ಈಗ ನೋಡಿ, ಎಸ್, ಬಿ ವೆರಿ ಕೇರ್ಫುಲ್. ಯಾವಾಗ್ಲೂ ಫೋಲ್ಡಿಂಗ್ ಅಷ್ಟು ಈಸಿ ಇರುತ್ತೆ ಅಂತಲ್ಲ. ಈಗ ನೋಡಿ ಯಾವ ತರ ಫೋಲ್ಡಿಂಗ್ ಇದೆ, ಒಂದ್ ರೆಕ್ಟಾಂಗಲ್ ಪೇಪರ್ ತಗೊಂಡ್ರೆ, ಈ ತರ ರೆಕ್ಟಾಂಗಲ್ ಪೇಪರ್ ತಗೊಂಡ್ರೆ ಫಸ್ಟ್ ಸ್ವಲ್ಪ ಪೋರ್ಷನ್ ಒಳಗಡೆ ಮಡಚಿದ್ದಾರೆ. ಓಕೆ, ಸ್ವಲ್ಪ ಪೋರ್ಷನ್ ಒಳಗಡೆ ಮಡಚಿದ್ದಾರೆ. ಸೆಕೆಂಡ್ ಡಾಟ್ ಎಲ್ಲಿದೆ, ಇಲ್ಲಿದೆ ನಿಮ್ದು ಸೆಕೆಂಡ್ ಡಾಟ್, ಅಂದ್ರೆ ಈ ಕಡೆದನ್ನ ತಂದು ಮತ್ತೆ ಈ ತರ ಮಡಚಿದ್ದಾರೆ. ಸೊ ನಿಮ್ಗೆ ಮಧ್ಯದಲ್ಲಿ ಒಂದು ಈ ತರ ಆಯತಾಕಾರ ಕಾಣ್ತಾ ಇದೆ, ಹೌದಾ? ಸೊ ಟೂ ಫೋಲ್ಡಿಂಗ್ ಯಾವ ತರ, ಒಂದು ಈ ಕಡೆದ್ದು ಮಡ್ಚಿದ್ರಿ, ಅದ್ರ ಮೇಲೆ ಈ ಕಡೆ ಮಡ್ಚಿದ್ರಿ, ಆಮೇಲೆ ಎರಡು ಮಡ್ಚಿದಾಗ ನೋಡಿ ಎರಡು ಓವರ್ಲ್ಯಾಪ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಎರಡು ಓವರ್ಲ್ಯಾಪ್ ಆಗುತ್ತೆ. ದಟ್ ಮೀನ್ಸ್ ನೀವು ಏನು ಪಂಚ್ ಮಾಡಿದ್ರು ಎರಡದ್ರ ಮೇಲೂ ಬರುತ್ತೆ. ವಾಟ್ ಎವರ್ ಯು ಪಂಚ್ ಹಿಯರ್ ಬೋತ್ ವಿಲ್ ಕಮ್. ಯಾಕೆ? ಇದು ಮತ್ತೆ ಇದು ಓವರ್ಲ್ಯಾಪ್ ಆಗಿರುತ್ತೆ. ಎಸ್,
ಸೊ ದಿಸ್ ಇಸ್ ಯುವರ್ ಶೇಪ್. ಫೈನ್. ಈಗ ನೋಡಿ 2 ಫೋಲ್ಡಿಂಗ್ ಆಯ್ತು. ಫೋಲ್ಡ್ ಮಾಡಿ ಆದ್ಮೇಲೆ ಮಧ್ಯದಲ್ಲಿ ಏನ್ ಮಾಡಿದ್ದಾರೆ, ಮಧ್ಯದಲ್ಲಿ ಮೇಲೆ ಒಂದು ಕೆಳಗಡೆ ಒಂದು ಟ್ರಯಾಂಗಲ್ ತರ ಪಂಚ್ ಮಾಡಿದ್ದಾರೆ. ಸರಿನಾ? ಓಕೆ, ದಿಸ್ ಇಸ್ ಫಾರ್ ರಿಫರೆನ್ಸ್. ಎನಿ ಹೌ ವಿಲ್ ಗೆಟ್ ದ ಸೇಮ್ ಶೇಪ್ ಓನ್ಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ ಇಲ್ಲಿ ಈ ತರ ಟ್ರಯಾಂಗಲ್ ಬಂತು. ಸೊ ನೀವು ಫಸ್ಟ್ ಓಪನ್ ಮಾಡಿದಾಗ ಫಸ್ಟ್ ಯಾವ್ದು ಲೆಫ್ಟ್ ರೈಟ್ ತಗೊಂಡಿದ್ರಿ, ಸೊ ಇಲ್ಲಿ ಒಂದು ಬರುತ್ತೆ, ಅದೇ ತರ ಇಲ್ಲೂ ಬರುತ್ತೆ. ನೆಕ್ಸ್ಟ್ ಈ ಕಡೆದು ಲೆಫ್ಟ್ ಓಪನ್ ಮಾಡಿದಾಗ ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ದಿಸ್ ಶುಡ್ ಬಿ ಆನ್ಸರ್. ಓಕೆ, ಅಥವಾ ಪಕ್ಕದಲ್ಲಿ ಅಂತ ಅನ್ಕೊಂಡ್ರೆ ಆಕ್ಚುಲಿ ಅಟ್ಯಾಚ್ಡ್ ಇರುತ್ತಲ್ಲ, ಪೇಜ್ ಅಟ್ಯಾಚ್ಡ್ ಇರುತ್ತೆ. ಸೊ ಇದು ಈ ತರ ಬರುತ್ತೆ, ಪೇಜ್ ಅಟ್ಯಾಚ್ ಇದೆ. ದಿಸ್ ಶುಡ್ ಬಿ ಆನ್ಸರ್. ಓಕೆ, ಆಪ್ಷನ್ ಎ ಆಗುತ್ತಾ? ಆಗಲ್ಲ. ಕ್ಲಿಯರ್ ಆಗಿ ನೋಡ್ಬೋದು, ಆಪ್ಷನ್ ಬಿ ಆಗುತ್ತೆ, ಸಿ ಆಗಲ್ಲ. ಯಾಕೆ? ಮಧ್ಯದ ಮಾತ್ರ ಇದೆ, ಓಪನ್ ಮಾಡಿದ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ಇಲ್ವೇ ಇಲ್ಲ. ಆಪ್ಷನ್ ಡಿ ಅಲ್ಲಿ ಟ್ರಯಾಂಗಲ್ ಪ್ಲೇಸ್ ಎ ರಾಂಗ್ ಇದೆ. ಎಸ್, ಕ್ಲಿಯರ್ಲಿ ದ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, ಎಸ್, ಇಲ್ಲೂ ನೋಡಿ ಸೇಮ್ ಇದೆ. ಫಸ್ಟ್ ಲೆಫ್ಟ್ ಇಂದ ಮಧ್ಯದಲ್ಲಿ ಫೋಲ್ಡ್ ಮಾಡಿದ್ದಾರೆ, ಮತ್ತೆ ರೈಟ್ ಇಂದ ಮಧ್ಯದಲ್ಲಿ ಫೋಲ್ಡ್ ಮಾಡಿದ್ದಾರೆ. 2 ಫೋಲ್ಡಿಂಗ್ ಇದೆ. ಈ ಕಡೆಯಿಂದ ಸ್ವಲ್ಪ ಬಂತು, ಈ ಕಡೆಯಿಂದ ಸ್ವಲ್ಪ ಬಂತು, ಮಧ್ಯದಲ್ಲಿ ಒಂದು ಸ್ಟ್ರಿಪ್, ರೆಕ್ಟಾಂಗಲ್ ಸ್ಟ್ರಿಪ್ ಕಾಣ್ತಾ ಇದೆ. ಓಕೆ, ಅಷ್ಟೇ ಮಾಡಿದಾರ? ಇಲ್ಲ, ಥರ್ಡ್ ಕೂಡ ಇದೆ. ಇದು ನಿಮ್ದೇನ್ ರೆಕ್ಟಾಂಗಲ್ ಸ್ಟ್ರಿಪ್ ಉಳಿತು, ಇದನ್ನ ಕೆಳಗಿಂದ ಮತ್ತೆ ಮೇಲ್ ಮಡ್ಚಿದ್ದಾರೆ. ಹೌದಾ? ಸೊ ಕೆಳಗಿಂದ ಮೇಲ್ ಮಡ್ಚಿದಾಗ ಯಾವ ತರ ಶೇಪ್ ಉಳಿಯುತ್ತೆ ಕಾಗ್ದದ್ದು? ಈ ತರ ಶೇಪ್ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದ್ರಲ್ಲಿ ಏನ್ ಪಂಚ್ ಮಾಡಿದ್ದಾರೆ? ಒಂದು ಟ್ರಯಾಂಗಲ್ ಶೇಪ್ ತರ ಪಂಚ್ ಮಾಡಿದ್ದಾರೆ. ಎಸ್, ಈಗ ಫಸ್ಟ್ ಏನ್ ಓಪನ್ ಮಾಡ್ತೀರಾ? ಮಧ್ಯದ ಸ್ಟ್ರಿಪ್ ಕೆಳಗಡೆ ಓಪನ್ ಮಾಡ್ತೀರಾ. ಕರೆಕ್ಟ್ ಅಲ್ಲ? ಕೆಳಗಡೆ ಓಪನ್ ಮಾಡಿದಾಗ ಏನ್ ಬಂತು? ಈ ತರ ಬಂತು. ಎಸ್, ನೆಕ್ಸ್ಟ್ ಈ ಕಡೆ ಫಸ್ಟ್ ಈ ರೈಟ್ ಈ ಕಡೆ ಇತ್ತಲ್ವಾ, ರೈಟ್ ಓಪನ್ ಮಾಡ್ತೀರಾ. ರೈಟ್ ಓಪನ್ ಮಾಡಿದಾಗ ಇಲ್ಲಿ ಹಿಂಗ್ ಬಂತು, ಇಲ್ಲೂ ಈಗ ಬಂತು. ನೆಕ್ಸ್ಟ್ ಲಾಸ್ಟ್ ಲೆಫ್ಟ್ ಓಪನ್ ಮಾಡ್ತೀರಾ, ಈ ತರ ಬಂತು, ಈ ತರ ಬಂತು. ಸೊ ದಿಸ್ ಶುಡ್ ಬಿ ಯುವರ್ ನೇಚರ್ ಆಫ್ ದ ಪೇಪರ್. ಲೆಫ್ಟ್ ರಂಧ್ರ ಮಾಡಾದ್ಮೇಲೆ ಪಂಚ್ ಮಾಡಾದ್ಮೇಲೆ ಇಷ್ಟು ಉಳಿದಿರ್ಬೇಕು. ಎಲ್ಲಿದೆ? ಆಪ್ಷನ್ ಎ ಅಲ್ಲಿ ಏನ್ ರಾಂಗ್ ಇದೆ? 3 ಬರ್ಬೇಕು, 4 ಇದೆ. ಸೊ ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ ಅಲ್ಲಿ 2 ಇದೆ, ರಾಂಗ್. ಆಪ್ಷನ್ ಸಿ ಆಗುತ್ತೆ. ಹೌದಾ? ಸೊ 3 ಇದಾವೆ, ಕೆಳಗಡೆ 3, ಮೇಲ್ಗಡೆ 3. ಡಿ ಕೂಡ ಆಗಲ್ಲ. ಕ್ಲಿಯರ್ಲಿ ದ ಆನ್ಸರ್ ಇಸ್ ಆಪ್ಷನ್ ಸಿ. ಎಸ್, ಓಕೆ. ಸೊ ಐ ಸ್ಟಾಪ್ ಹಿಯರ್ ಫಾರ್ ಅ ಮೂಮೆಂಟ್. ಎನಿ ಡೌಟ್ಸ್ ಟು ಎನಿವನ್? Yes, many have answered. Very good. And please see that you drop the messages only related to the class. Yes, very good. Many have answered. Very good. Okay. So ನಿಮ್ಗೆ paper folding punch, that is not a big thing. ಯಾಕೆ? ಪಂಚ್ ಮಾಡಿದ್ಮೇಲೆ ಅದು ಓಪನ್ ಮಾಡಿದ್ಮೇಲೆ ಹೇಗ್ ಕಾಣಿಸುತ್ತೆ ಗೊತ್ತೇ ಆಗುತ್ತೆ. ಹೇಗ್ ಫೋಲ್ಡ್ ಮಾಡಿದ್ರೆ ಹೇಗ್ ಓಪನ್ ಮಾಡಿದ್ರಿ, ದಟ್ ಈಸ್ ಇಂಪಾರ್ಟೆಂಟ್. ಎಸ್, ಏನ್ ಡೌಟ್ ಹೇಳಿ? ವಾಟ್ ಎವರ್ ಯುವರ್ ಡೌಟ್ ಇಸ್ ಡೈರೆಕ್ಟ್ಲಿ ಪುಟ್ ದ ಕ್ವೆಶನ್. ಡೌಟ್ ಇದೆ ಮ್ಯಾಮ್ ಅಂತ ಹೇಳಿ ನಾನ್ ಕೇಳಿ ಆಮೇಲೆ ಮತ್ತೆ ಕ್ವೆಶನ್ ಹಾಕೋದು, ಅದ್ರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಗೆ ಏನ್ ಡೌಟ್ ಇದೆ ಡೈರೆಕ್ಟ್ ಆಗಿ ಮೆಸೇಜ್ ಹಾಕಿ. ಏನ್ ಡೌಟ್ ಇದೆ? ಹೇಳಿ, ಏನ್ ಡೌಟ್ ಅಂತ ಹೇಳಿ. ಇದು ಹೇಗ್ ಬಂತು ಅಂದ್ರೆ, ನೋಡಿ ನಾನು ಡೆಮೋನೆ ಮಾಡಿ ತೋರಿಸ್ತೀನಿ. ಇದು ನಿಮ್ದು ರೆಕ್ಟಾಂಗಲ್ ಪೇಪರ್ ಇದೆ. ಓಕೆ, ಈಗ ಕ್ಲಿಯರ್ ಆಗಿ ಕಾಣಿಸುತ್ತೆ ಅನ್ಕೋತೀನಿ. ಇದು ರೆಕ್ಟಾಂಗಲ್ ಪೇಪರ್ ಇದೆ. ಫಸ್ಟ್ ಈ ತರ ಮಡ್ಚಿದ್ರಿ, ದೆನ್ ಈ ತರ ಮಡ್ಚಿದ್ರಿ, ಈ ತರ ಬಂತು. ಹೌದಾ? ಸೊ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ. ಅದನ್ನ ಮತ್ತೆ ಏನ್ ಮಾಡಿದ್ದಾರೆ? ಈ ತರ ಮಡ್ಚಿದ್ದಾರೆ. ಸರಿನಾ? ಸೊ ಈ ತರ ಮಡ್ಚಿ ಏನ್ ಮಾಡಿದ್ದಾರೆ? ಇಲ್ಲಿ ಒಂದು ಟ್ರಯಾಂಗಲ್ ತರ, ಅನ್ಸುತ್ತೆ, ಈ ತರ ಪಂಚ್ ಮಾಡಿದ್ದಾರೆ. ಹೌದಾ? ಈ ತರ ಪಂಚ್ ಮಾಡಿದ್ದಾರೆ. ಸೊ ಈ ತರ ಇಲ್ಲಿ ಕಟ್ ಆದ್ಮೇಲೆ ಇದು ಎಲ್ಲಾ ಕಡೆ ಕಟ್ ಆಗುತ್ತಲ್ಲ, ನಿಮ್ದು ಇಲ್ಲಿ ಎಷ್ಟೆಷ್ಟು ಫೋಲ್ಡಿಂಗ್ ಬಂದಿದೆ ಎಲ್ಲಾದ್ರ ಮೇಲೆ ಕಟ್ ಆಗುತ್ತೆ. ಕರೆಕ್ಟ್? ಸೊ ಇದನ್ನ ಫಸ್ಟ್ ಈ ತರ ಓಪನ್ ಮಾಡ್ಬೇಕು. ಕರೆಕ್ಟಾ? ಎಲ್ಲಿತ್ತು? ಇಲ್ಲಿತ್ತು. ಫಸ್ಟ್ ಈ ತರ ಓಪನ್ ಮಾಡಿದಾಗ ಹಾರಿಜಾಂಟಲಿ ಫ್ಲಿಪ್ ಆದಾಗ ಈ ತರ ಬರುತ್ತೆ. ಕರೆಕ್ಟಾ? ಅದೇ ತರ ಇಲ್ಲಿ ಮಾಡಿದಾಗ ಸೇಮ್ ಇದು ಹಂಗೆ ಬಂತು, ಇದು ಹಂಗೆ ಬಂತು.
ಮತ್ತೆ ಈ ತರ ಓಪನ್ ಮಾಡಿದಾಗ ಇಲ್ಲೊಂದು ಟ್ರಯಾಂಗಲ್ ಬಂತು, ಇಲ್ಲೊಂದು ಟ್ರಯಾಂಗಲ್ ಬಂತು. ಓಕೆ, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಫೋಲ್ಡ್ ಅಂಡ್ ಹೌ ಟು ಓಪನ್. ಇಸ್ ದಟ್ ಕ್ಲಿಯರ್? Yes. Okay, let us move on to the next question. Yes, be very careful ಹೇಗೆ ಮಡ್ಚಿದ್ದಾರೆ ಅಂತ. ಇದು ಕೂಡ ಸೇಮ್ ಇದೆ ನೋಡಿ. ಆವಾಗ್ಲೇ ವರ್ಟಿಕಲಿ 2 ಸಲ ಮಾಡಿದ್ರು, ಈಗ ಹಾರಿಜಾಂಟಲಿ 2 ಸಲ ಮಾಡ್ತಾ ಇದ್ದಾರೆ. ಫಸ್ಟ್ ಏನ್ ಮಾಡ್ತಾ ಇದ್ದಾರೆ, ಕೆಳಗಡೆಯಿಂದ ಮೇಲ್ಗಡೆ ಈ ತರ ಮಾಡಿದ್ದಾರೆ ಫೋಲ್ಡ್, ಮತ್ತೆ ಮೇಲ್ಗಡೆಯಿಂದ ಕೆಳಗಡೆ ಈ ತರ ಮಾಡಿದ್ದಾರೆ. ಸೊ ನಿಮ್ಗೆ ಒಂದು ರೆಕ್ಟಾಂಗಲ್ ಸ್ಟ್ರಿಪ್ ಕಾಣ್ತಾ ಇದೆ, ಅಥವಾ ಹಾರಿಜಾಂಟಲ್ ಆಗಿ ಒಂದು ರೆಕ್ಟಾಂಗಲ್ ಸ್ಟ್ರಿಪ್ ಕಾಣ್ತಾ ಇದೆ. ಅಂದ್ರೆ ಅದ್ರ ಅರ್ಥ ಏನು, ಇಲ್ಲಿ 2 ಓವರ್ಲ್ಯಾಪ್ ಆಗ್ತವೆ, ಸರಿನಾ? ಸೊ ಇದನ್ನ ಫೋಲ್ಡ್ ಮಾಡಾದ್ಮೇಲೆ ಇಲ್ಲಿ ಥರ್ಡ್ ಡಯಾಗ್ರಾಮ್ ಅಲ್ಲಿ ಅವರು ಆರೋ ತೋರಿಸಿಲ್ಲ. ಇಲ್ಲಿ ನೋಡಿ, ಥರ್ಡ್ ಡಯಾಗ್ರಾಮ್ ನಾನು ಇಂಡಿಕೇಟ್ ಮಾಡ್ತಾ ಇದ್ದೀನಿ, ಆದ್ರೆ ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ, ಹಿಂಗ್ ಕಾಣಿಸ್ತಾ ಇದೆ. ಅದ್ರ ಅರ್ಥ ಏನು, ಥರ್ಡ್ ಫೋಲ್ಡಿಂಗ್ ಕೂಡ ಮಾಡಿದ್ದಾರೆ. ಓಕೆ, ಯಾಕೆ, ಉಳಿದಿರೋ ಶೇಪ್ ನೋಡಿ, ಎಷ್ಟು ಶೇಪ್ ಉಳಿದಿದೆ, ಇಷ್ಟು. ಒರಿಜಿನಲಿ ಎಷ್ಟಿತ್ತು, ಇಷ್ಟಿತ್ತು, ರೆಕ್ಟಾಂಗಲ್ ಇತ್ತು, ಆದ್ರೆ ಎಷ್ಟು ಉಳ್ಕೊಂಡಿದೆ, ಇಷ್ಟು ಉಳ್ಕೊಂಡಿದೆ. ಅದ್ರ ಅರ್ಥ ಥರ್ಡ್ ಫೋಲ್ಡಿಂಗ್ ಕೂಡ ಮಾಡಿದ್ದಾರೆ, ಥರ್ಡ್ ಫೋಲ್ಡಿಂಗು ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಸರ್ಕಲ್ ಮಾಡಿದ್ದಾರೆ, ಇಲ್ಲಿ ಒಂದು ಹಾಫ್ ರೆಕ್ಟಾಂಗಲ್ ತರ ಏನೋ ಮಾಡಿದ್ದಾರೆ, ಸರಿನಾ? ಸೊ ಫಸ್ಟ್ ಈ ತರ ನಾವು ಓಪನ್ ಮಾಡ್ಬೇಕು. ಈ ತರ ಓಪನ್ ಮಾಡಿದಾಗ ಏನೇನ್ ಬರುತ್ತೆ, ಇಲ್ಲಿ ಸರ್ಕಲ್ ಬರುತ್ತೆ, ಇಲ್ಲಿ ರೆಕ್ಟಾಂಗಲ್, ಹಾಫ್ ರೆಕ್ಟಾಂಗಲ್ ತರ ಬರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಮೇಲ್ಗಡೆ ಓಪನ್ ಮಾಡಿದ್ರೆ ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಕೆಳಗಡೆ ಓಪನ್ ಮಾಡ್ಬೇಕು. ಕೆಳಗಡೆ ಓಪನ್ ಮಾಡಿದಾಗ ಇಲ್ಲೂ ಬರುತ್ತೆ, ಇಲ್ಲಿ, ಇಲ್ಲಿ, ಇಲ್ಲಿ ಬರುತ್ತೆ. ಸೊ ಈ ತರ ಕಾಣಿಸ್ಬೇಕು ನಿಮ್ದು ಶೇಪ್. ಓಕೆ, ಸೊ ಏನ್ ಆಪ್ಷನ್ ಇದೆ, ಆಪ್ಷನ್ ಎ ಆಗಲ್ಲ. ಈ ಕಡೆ 3 ಹೋಲು, ಈ ಕಡೆ 3 ಹೋಲು, ಈ ಕಡೆ 3 ಹಾಫ್ ರೆಕ್ಟಾಂಗಲ್, ಈ ಕಡೆ 3 ಹಾಫ್ ರೆಕ್ಟಾಂಗಲ್ ಬರ್ಬೇಕು. ಇದ್ರಲ್ಲಿ 2 ಇದೆ, ಇದ್ರಲ್ಲಿ ಹೋಲ್ ಮಿಸ್ಸಿಂಗ್ ಇದೆ. ಇಲ್ಲಿ ಮಧ್ಯದಲ್ಲಿ ಸಿ ರಾಂಗ್ ಇದೆ, ಒಂದೇ ಹೋಲ್ ಬರಲ್ಲ. ಈ ತರ ನೀವು ಓಪನ್ ಮಾಡಿದಾಗ ಆ ಕಡೆನೂ ಹೋಲ್ಸ್ ಬರಬೇಕು. ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿ ಆಗುತ್ತೆ. ಎಸ್, ವೆರಿ ಗುಡ್. 1 2 3 4 5. ಎಸ್, ಮೆನಿ ಪೀಪಲ್ ಹ್ಯಾವ್ ಆನ್ಸರ್ಡ್. 9th one is option D. ಓಕೆ, ಫೋಲ್ಡ್ ಹೇಗೆ ಮಾಡಿದೀರಾ, ಇಲ್ಲಿ ನೋಡಿ, ನಾನು ಅದೇ ಹೇಳಿದೆ ಇಂಟ್ರೊಡಕ್ಷನ್ ಅಲ್ಲಿ, ಆರೋ ಕೊಟ್ಟಿರ್ತಾರೆ, ಡಾಟ್ ಕೊಟ್ಟಿರ್ತಾರೆ, ಡಾಟ್ ಪೋರ್ಷನ್ ಅನ್ನ ಮಡಚ್ತಾ ಇದ್ದೀರಾ, ಆರೋ ಎಲ್ಲಿ ಕೊಟ್ಟಿದ್ದಾರೆ ಆ ಡೈರೆಕ್ಷನ್ ಅಲ್ಲಿ ಮಡಚ್ತಾ ಇದ್ದೀರಾ. ಓಕೆ, ಸೊ ಇವಾಗ ಇದು ಒಂದು ಕಂಪ್ಲೀಟ್ ರೆಕ್ಟಾಂಗಲ್ ತರ ಇದೆ, ಇಷ್ಟು ಪೋರ್ಷನ್ ಇಲ್ಲಿ ಮಡಚಿದ್ರಿ, ಆದ್ಮೇಲೆ ಮೇಲ್ಗಡೆ ಇರೋ ಪೋರ್ಷನ್ ಇಲ್ಲಿ ಮಡಚಿದ್ರಿ. ಸೊ ಇಲ್ಲಿ ಮಧ್ಯದಲ್ಲಿ ರೆಕ್ಟಾಂಗಲ್ ತರ ಬಂತು, ಅದನ್ನ ಮತ್ತೆ ಈ ತರ ಹಾಫ್ ರೆಕ್ಟಾಂಗಲ್ ಕಾಣ್ತಾ ಇದೆ, ಸೊ ಅರ್ಧ ಮತ್ತೆ ಮಡಚಿದ್ರಿ. ಓಕೆ, ಎಸ್, ಲೆಟ್ ಅಸ್ ಮೂವ್ ಆನ್. ನೆಕ್ಸ್ಟ್ ಈಗ ನೋಡಿ, ಫಸ್ಟ್ ಏನಿದೆ, ಸ್ವಲ್ಪ ಈ ತರ ಕ್ವಶನ್ಸ್ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕೆ ಇದು ಟಿಪಿಕಲ್ ನಾವು ಮಾಡಿರೋ ಕ್ವಶನ್ ಅಲ್ಲ. ಕಟ್ ಮಾಡ್ತಾ ಇದ್ದಾರೆ, ಏನ್ ಕಟ್ ಮಾಡ್ತಾ ಇದ್ದಾರೆ, ಹೆಂಗ್ ಕಟ್ ಮಾಡ್ತಾ ಇದ್ದಾರೆ ನೋಡಿ ಹೇಳ್ತೀನಿ. ಫಸ್ಟ್ ಮೇಲೆ ಮಡ್ಚಿದ್ರ, ಓಕೆ, ವರ್ಟಿಕಲ್ ಸ್ಟ್ರಿಪ್ ಎಷ್ಟು ಉಳಿತು, ಇಷ್ಟು ಉಳಿತು. ಓಕೆ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಇಷ್ಟು ಉಳಿತು. ಇದನ್ನ ಸೆಕೆಂಡ್ ಫೋಲ್ಡ್ ಈ ತರ ಮಡ್ಚಿದ್ದಾರೆ, ಎಷ್ಟು ಉಳಿತು, ಇಷ್ಟು ಉಳಿತು, ಕರೆಕ್ಟಾ? ಓಕೆ, ಈಗ ನೋಡಿ, ಸ್ವಲ್ಪ ಫಿಗರ್ ಬಗ್ಗೆ ಅಬ್ಸರ್ವ್ ಮಾಡಿ. ಅಲ್ಲಿ ಏನೇನ್ ಥಿಕ್ ಲೈನ್ ಕಾಣಿಸುತ್ತಲ್ಲ, ಆ ಥಿಕ್ ಲೈನ್ಸ್ ಎಲ್ಲ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಈಗ ನೋಡಿ, ಒಂದು ಲೈನ್ ಕಾಣಿಸ್ತಾ ಇದೆ. ಎಸ್, ಎಸ್, ಇಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆ. ಅದ್ರ ಅರ್ಥ, ಓಕೆ, ಈ ತರ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಎಲ್ರಿಗೂ ಕಾಣಿಸ್ತಾ ಇರ್ಬೋದು. ಈ ತರ ಅಲ್ಲಿ ಮೇಲೆ ಅಷ್ಟೇನಿದು ಪೋರ್ಷನ್ ಬರುತ್ತಲ್ಲ, ನಾನು ಬೇರೆ ಕಲರ್ ಇಂದ ತಗೊಂತೀನಿ. ಇಲ್ಲಿ ಏನ್ ನಾನು ಶೇಡ್ ಮಾಡಿದೀನಿ ಬ್ಲೂ ಇಂದ, ಅದನ್ನ ಕಟ್ ಮಾಡಿದ್ದಾರೆ. ಯಾಕೆ, ಥಿಕ್ ಲೈನ್ ಅಷ್ಟೇ ಉಳ್ಕೊಂಡಿದೆ, ಹೌದಾ? ಆ ಥಿಕ್ ಲೈನ್ ಅಷ್ಟೇ ಉಳ್ಕೊಂಡಿದೆ. ಅದ್ರ ಅರ್ಥ ನೀವು ಪೇಪರ್ ಫೋಲ್ಡಿಂಗ್ ಓಪನ್ ಮಾಡಿದಾಗ ಇಲ್ಲೂ ಅದೇ ತರ ಬರ್ಬೇಕು, ಇಲ್ಲೂ ಅದೇ ತರ ಬರ್ಬೇಕು, ಈ ತರ ಬರ್ಬೇಕು. ಅದನ್ನ ಮತ್ತೆ ಕೆಳಗಡೆನೂ ಓಪನ್ ಮಾಡಿದಾಗ ಈ ತರ ಬರ್ಬೇಕು. ಆಮೇಲೆ ಈ ಲೈನ್ ಇಲ್ಲಿ ಬರುತ್ತೆ, ಈ ಲೈನ್ ಇಲ್ಲಿ ಬರುತ್ತೆ, ಈ ಲೈನ್ ಇಲ್ಲಿ ಬರುತ್ತೆ, ಈ ಲೈನ್ ಇಲ್ಲಿ ಬರುತ್ತೆ. ಸೊ ನಿಮ್ದು ಈ ತರ ಶೇಪ್ ಉಳ್ಕೋಬೇಕು. ಓಕೆ, ಈ ತರ ಶೇಪ್ ಉಳ್ಕೋಬೇಕು. ನಾನು ಆ ಶೇಪ್ ನ ಬರೀತೀನಿ. ಈ ತರ ಶೇಪ್ ಉಳಿತಾ ಇದೆ. ಯಾಕೆ ಉಳಿತಾ ಇದೆ, ನಾನು ಇದನ್ನೆಲ್ಲ ಇರೇಸ್ ಮಾಡಿ ತೋರಿಸ್ತೀನಿ. ಯಾಕೆ ಆ ಶೇಪ್ ಉಳಿತು, ಬಿಕಾಸ್ ಕೊಟ್ಟಿರೋ ಡಯಾಗ್ರಾಮ್ ಅಲ್ಲಿ ಥಿಕ್ ಲೈನ್ ಅಬ್ಸರ್ವ್ ಮಾಡಿ,
ಇಲ್ಲಿ ಥಿಕ್ ಲೈನ್ ಇದೆಯಲ್ಲ, ಅದರ ಅರ್ಥ ಅಷ್ಟು ಮೇಲ್ಗಡೆದು ಅದನ್ನ ಕಟ್ ಮಾಡಿ ತೆಗೆದಿದ್ದಾರೆ. ಓಕೆ, ಸೊ ಇಲ್ಲಿ ಇಷ್ಟು ಉಳಿತು, ಅದು ಎಲ್ಲ ಕಡೆನೂ ಉಳಿಯುತ್ತೆ. ಅದೇ ತರ ಈಗ ನೆಕ್ಸ್ಟ್ ಮಧ್ಯದಲ್ಲಿ ಇಷ್ಟು ಇದನ್ನ ಕಟ್ ಮಾಡಿ ತೆಗೆದಿದ್ದಾರೆ. ಅದ್ರ ಅರ್ಥ ಓಪನ್ ಮಾಡಿದಾಗ ಇಷ್ಟು ಉಳಿಬೇಕು, ಇಷ್ಟು ಉಳಿಬೇಕು, ಆಮೇಲೆ ಇಷ್ಟು ಉಳಿಬೇಕು. ಕರೆಕ್ಟಾ? ಅದರ ಅರ್ಥ ಈ ತರ ಉಳಿಬೇಕು ಮಧ್ಯದಲ್ಲಿ. ಎಸ್, ಸೊ ಈ ತರ ಕಾಣಿಸ್ಬೇಕು ನಿಮ್ದು ಡಯಾಗ್ರಾಮ್. ನೆಕ್ಸ್ಟ್ ಇಲ್ಲಿ ಒಂದು ಹೋಲ್ ಕಟ್ ಮಾಡಿದ್ದಾರೆ. ಓಪನ್ ಮಾಡಿದಾಗ ಆ ಹೋಲ್ ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು. ಅಂದ್ರೆ ಇಲ್ಲಿ ಬರ್ಬೇಕು, ಇಲ್ಲಿ, ಇಲ್ಲಿ, ಆಮೇಲೆ ಇಲ್ಲಿ. ಈ ತರ ಕಾಣಿಸ್ಬೇಕು ನಿಮ್ದು ಡಯಾಗ್ರಾಮ್. ಓಕೆ, ಸೊ ನಾನು ಕ್ಲಿಯರ್ ಆಗಿ ನೋಡಿದ್ರೆ ಎಲ್ಲಿ ಕಾಣಿಸ್ತಾ ಇದೆ? ಆಪ್ಷನ್ ಎ ಅಲ್ಲಿ ಕಾಣ್ತಾ ಇದೆ. ಬಿ ಆಗಲ್ಲ, ಸಿ ಆಗಲ್ಲ, ಡಿ ಆಗಲ್ಲ. ಡಿ ಅಲ್ಲಿ ಹೋಲ್ಸ್ ಮಿಸ್ಸಿಂಗ್ ಇದೆ, ಸಿ ಅಲ್ಲಿ ಸ್ಕ್ವೇರ್ ಮಿಸ್ಸಿಂಗ್ ಇದೆ, ಡಾಟ್ ಜಾಗ ಕೂಡ ರಾಂಗ್ ಇದೆ, ಬಿ ಅಂತೂ ಕಂಪ್ಲೀಟ್ ರಾಂಗ್ ಇದೆ. ಓಕೆ, ಸೊ ಬರೀ ಪಂಚ್ ಮಾಡೋದಷ್ಟೇ ಅಲ್ಲ, ಸಮ್ ಟೈಮ್ಸ್ ಎಡ್ಜಸ್ ಸೈಡ್ಸ್ ಏನಿರುತ್ತೆ, ಸೈಡ್ಸ್ ಎಡ್ಜಸ್ ನೋಡ್ಬೇಕಾಗುತ್ತೆ. ಅಲ್ಲೂ ಒಂದೊಂದ್ಸಲ ಕಟ್ ಮಾಡಿ ತೆಗ್ದಿರ್ತಾರೆ. ಓಕೆನಾ? ಇಲ್ಲಿ ಅರ್ಥ ಏನು? ಇದನ್ನ ಒಂದು ಶೇಪ್ ತೋರಿಸ್ತಾ ಇದಾರಲ್ಲ ಮಧ್ಯದಲ್ಲಿ, ಇದ್ರ ಅರ್ಥ ಇಷ್ಟು ಮೇಲ್ಗಡೆ ತೆಗ್ದಿದ್ದಾರೆ, ಇಲ್ಲಿ ಕೆಳಗಡೆ ಇಷ್ಟು ತೆಗ್ದಿದ್ದಾರೆ. ಓಕೆ, ಎಸ್, ವೆರಿ ಗುಡ್. ಮೆನಿ ಹ್ಯಾವ್ ಆನ್ಸರ್ಡ್, ವೆರಿ ಗುಡ್. ಎಸ್, ನೆಕ್ಸ್ಟ್ ಕ್ವೆಶನ್. ಸರ್ಕಲ್ ಅಂತ ಬಂದಾಗ ಸ್ವಲ್ಪ ಈಸಿ ಇರುತ್ತೆ. ಸರ್ಕಲ್ ಇಸ್ ಕ್ವೈಟ್ ಈಸಿ. ಓಕೆ, ಯಾಕೆ? ಕರೆಕ್ಟ್ 4 ಪೋರ್ಷನ್ ಸಿಗುತ್ತೆ. ಎಸ್, ಈಗ ಸರ್ಕಲ್ ಅನ್ನೋ ತರ ಒಂದು ಪೇಪರ್ ಇದೆ. ಫಸ್ಟ್ ಈ ಕಡೆ ಮಡ್ಚಿದ್ದಾರೆ, ಮತ್ತೆ ಮೇಲ್ಗಡೆ ಮಡ್ಚಿದ್ದಾರೆ. 2 ಫೋಲ್ಡಿಂಗ್ ಇದೆ, 2 ರಂಧ್ರ ಮಾಡಿದ್ದಾರೆ. ಸರಿನಾ? ಓಕೆ, ಸೊ ಫಸ್ಟ್ ನೀವು ಈ ಕಡೆಯಿಂದ ಈ ಕಡೆ ಓಪನ್ ಮಾಡ್ಬೇಕು. ಎಲ್ಲಿ 2 ಹೋಲ್ ಬರುತ್ತೆ? ಇಲ್ಲಿ ಬರುತ್ತೆ. ಈಗ ನೋಡಿ, ಸರ್ಕಲ್ ಸಿಮೆಟ್ರಿಕಲ್ ವರ್ಟಿಕಲ್ ಇರುತ್ತೆ, ಹಾರಿಜಾಂಟಲ್ ವರ್ಟಿಕಲ್ ಇರುತ್ತೆ. ಹೌದಾ? ಸೊ ಮೇಲ್ಗಡೆ ಹೇಗಿರುತ್ತೆ? ಕರೆಕ್ಟ್ ಕೆಳಗಡೆ ಫ್ಲಿಪ್ ಆಗ್ಬೇಕು. ಹೇಗೆ ಮೇಲ್ ಕಾಣಿಸುತ್ತೆ, ಕರೆಕ್ಟ್ ಕೆಳಗಡೆ ಫ್ಲಿಪ್ ಆಗ್ಬೇಕು. ಅದೇ ತರ ಈ ಕಡೆನು ಸೇಮ್ ಇರುತ್ತೆ. ಹೌದಾ? ಸೊ ಇಲ್ಲಿ 2 ಈ ತರ ಬಂತು, ಇಲ್ಲಿ 2 ಈ ತರ ಬಂತು. ಸೊ ದಿಸ್ ಈಸ್ ಯೋರ್ ಓಪನ್ ಪೇಜ್. ಎಲ್ಲಿ ಇದೆ? 11th is ಎ ಆಗಲ್ಲ ನೋಡಿ, ಕರೆಕ್ಟ್ ಆಗಿ ನೋಡಿ, ಬಿ ಆಗುತ್ತೆ. ವೆರಿ ಗುಡ್, ದೋಸ್ ಹೂ ಹ್ಯಾವ್ ಆನ್ಸರ್ಡ್ ಬಿ. ಎಷ್ಟು? ಇಲ್ಲಿ 4 ಬರ್ಬೇಕು, ಅಲ್ಲಿ 4 ಬರ್ಬೇಕು. ಟೋಟಲ್ 8 ಹೋಲ್ಸ್ ಬರ್ಬೇಕು. ಎ ಆಗಲ್ಲ, ಸಿ ಆಗಲ್ಲ, ಡಿ ಅಂತೂ ತುಂಬಾ ಅಸಮಂಜಸ ಇರೋ ಫಿಗರ್ ಇದೆ. ಕರೆಕ್ಟ್ ಆಗಿ ಬಿ ಆಗುತ್ತೆ. ಹೌದಾ? ನೋಡಿ, ಬಿ ಇಸ್ ಪರ್ಫೆಕ್ಟ್ಲಿ ಫಿಟ್ಟಿಂಗ್. ವೆರಿ ಗುಡ್. ಎಸ್, ನೆಕ್ಸ್ಟ್. ಎಸ್, ಮತ್ತೆ ಸರ್ಕಲ್ ಇದೆ. ಸೊ ಮತ್ತೆ ಲೆಫ್ಟ್ ಮಡ್ಚಿದ್ದಾರೆ, ಲೆಫ್ಟ್ ಇಂದ ಕೆಳಗಡೆ ಮಡ್ಚಿದ್ದಾರೆ. ಮಡ್ಚಿ ಒಂದು ಡೈಮಂಡ್ ತರ ಶೇಪ್ ಕಟ್ ಮಾಡಿದ್ದಾರೆ. ಸೊ ಕೆಳಗಡೆಯಿಂದ ಫಸ್ಟ್ ಮೇಲ್ಗಡೆ ಓಪನ್ ಮಾಡ್ಬೇಕು ನೀವು. ಇಲ್ಲಿ ಒಂದು ಡೈಮಂಡ್ ಶೇಪ್ ಬಂತು. ಇದು ಡೈಮಂಡ್ ಶೇಪ್ ಸಿಮೆಟ್ರಿಕಲ್ ಇದೆ. ಕರೆಕ್ಟಾ? ಸೊ ಅದೇ ತರ ಈ ಕಡೆ ವರ್ಟಿಕಲಿ ಫ್ಲಿಪ್ ಆದ್ರೂ ಸೇಮ್ ಉಳಿಯುತ್ತೆ, ವರ್ಟಿಕಲಿ ಫ್ಲಿಪ್ ಆದಾಗ ಸೇಮ್ ಉಳಿಯುತ್ತೆ. ಈ ತರ 4 ಡೈಮಂಡ್ ಶೇಪ್ ಬರ್ಬೇಕು. ಎಲ್ಲಿದೆ? ಆಪ್ಷನ್ ಎ ಅಲ್ಲಿ ಇಲ್ಲ, ಬಿ ಅಲ್ಲಿ ಇಲ್ಲ, ಡಿ ಅಲ್ಲಿ 5 ಇದೆ, 5 ಬರಲ್ಲ. ಈಗ ಸಿ ಅಲ್ಲಿ, ಸಿ ಆನ್ಸರ್ ಆಗುತ್ತೆ. ಬಟ್ ವಾಟ್ ಈಸ್ ದ ಮಿಸ್ಟೇಕ್ ಹಿಯರ್ ಇಸ್ ದ ಒರಿಜಿನಲ್ ಫಿಗರ್ ಹ್ಯಾಸ್ ಡೈಮಂಡ್ ಶೇಪ್ ಬಟ್ ದ ಆನ್ಸರ್ ಹ್ಯಾಸ್ ಸ್ಕ್ವೇರ್ ಶೇಪ್. ಓಕೆ, ಆದ್ರೂ ಮಾರ್ಕ್ ಮಾಡಿರಿ. ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್ ಇನ್ ಆಲ್ ದ ಕ್ಲಾಸಸ್, ಯಾವುದೇ ಕ್ವಶನ್ ಬಿಡಕ್ ಹೋಗ್ಬೇಡಿ, ಆಲ್ವೇಸ್ ಮಾರ್ಕ್ ದಮ್. ಓಕೆ, ಆಕ್ಚುಲಿ ಸಿ ಆಗುತ್ತೆ. ಮೈನ್ಯೂಟ್ ಪ್ರಾಬ್ಲಮ್ ವಿತ್ ರೆಸ್ಪೆಕ್ಟ್ ಟು ಜೋಮೆಟ್ರಿಕಲ್ ಫಿಗರ್. ಅದರ್ವೈಸ್ ದ ಪ್ಲೇಸಸ್ ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇದೇನ್ ಪ್ಲೇಸಸ್ ಇದೆ 4 ಪಂಚದ ಪ್ಲೇಸು ಪರ್ಫೆಕ್ಟ್ಲಿ ಕರೆಕ್ಟ್ ಇದೆ. ಓಕೆ, ಎಸ್, ಸಿ ಇಸ್ ದ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್. ಓಕೆ, ಈಗ ನೋಡಿ, ಮತ್ತೆ ಸೇಮ್ ವರ್ಟಿಕಲಿ ಮಡ್ಚಿದ್ದಾರೆ, ಮತ್ತೆ ಮೇಲೆಯಿಂದ ಕೆಳಗಡೆ ಮಡ್ಚಿದ್ದಾರೆ. ಈಗ ಬಿ ಕೇರ್ಫುಲ್. ಯಾವ ತರ ಪಂಚ್ ಮಾಡಿದ್ದಾರೆ? ಬಿ ವೆರಿ ಕೇರ್ಫುಲ್. ಏನ್ ಮಾಡ್ತಾರೆ ಮಕ್ಕಳು? ಮ್ಯಾಮ್ ಇದು ಪರ್ಫೆಕ್ಟ್ ಸ್ಕ್ವೇರ್ ಇದೆ, ಇಲ್ಲೊಂದು ಸ್ಕ್ವೇರ್ ಬಂತು, ಇಲ್ಲೊಂದು ಸ್ಕ್ವೇರ್ ಬಂತು ಅಂತ ಹೀಗ್ ಬರ್ಕೋತೀರಾ. ದಯವಿಟ್ಟು ಆ ತರ ಅಲ್ಲ, ಸ್ವಲ್ಪ ತುಂಬಾ ಗಮನ ಕೊಟ್ಟು ನೋಡಿ. ಇದೇನಿದೆ, ಇದು ಒಂದು ಹಾಫ್ ಸೈಡ್ ಆಫ್ ದ ಸ್ಕ್ವೇರ್ ಅಂತ ಇದೆ. ಹೌದಾ? ಇದು ಕೂಡ ನೋಡಿದ್ರೆ ಹಾಫ್ ಸೈಡ್ ಆಫ್ ದ ಸ್ಕ್ವೇರ್ ಇದೆ. ಯಾಕಂದ್ರೆ ಇದು ಮಧ್ಯದ ಲೈನ್ ಆಕ್ಚುಲಿ ಲೈನ್ ಅಲ್ಲ, ಅದು ಲೈನ್ ಅಲ್ಲ, ಫೋಲ್ಡಿಂಗ್ ಇದೆ. ಹೌದಾ? ಸೊ ಫೋಲ್ಡಿಂಗ್ ಇದ್ದಿದ್ರಿಂದ ನೀವು ಅದನ್ನ ಲೈನ್ ಅಂತ ಕನ್ಸಿಡರ್ ಮಾಡಬಾರ್ದು, ಅದು ಫೋಲ್ಡಿಂಗ್ ಇದೆ. ಹಾಗಾದ್ರೆ ಶೇಪ್ ಏನಿದೆ? ಹಾಫ್ ಸ್ಕ್ವೇರ್ ತರ ಇದೆ. ಎಸ್, ಸೊ ಇಲ್ಲಿ ನೀವು ಓಪನ್ ಮಾಡಿದಾಗ ಕಂಪ್ಲೀಟ್ ಸ್ಕ್ವೇರ್ ಬರಲ್ಲ. ಏನ್ ಬರುತ್ತೆ? ಹಾಫ್ ಸ್ಕ್ವೇರ್ ಬರುತ್ತೆ. ಬಿ ವೆರಿ ಕೇರ್ಫುಲ್. ಓಕೆ, ಸೊ ವೆನ್ ಐ ಓಪನ್ ದಿಸ್, ಇಲ್ಲಿ ಒಂದು ಹಾಫ್ ಸ್ಕ್ವೇರ್ ತರ ಬರುತ್ತೆ, ಇಲ್ಲಿ ಒಂದು ಹಾಫ್ ಸ್ಕ್ವೇರ್ ತರ ಬರುತ್ತೆ. ಕರೆಕ್ಟ್? ಅಂಡ್ ವೆನ್ ಐ ಓಪನ್ ಇಟ್ ವರ್ಟಿಕಲಿ ಆನ್ ದ ರೈಟ್ ಸೈಡ್, ಇಲ್ಲಿ ಈ ತರ ಬಂತು,
ಇಲ್ಲಿ ಈ ತರ ಬಂತು, ಇಲ್ಲಿ ಈ ತರ ಬಂತು, ಆಮೇಲೆ ಇಲ್ಲಿ ಈ ತರ ಬಂತು. ದಿಸ್ ಶುಡ್ ಬಿ ಯುವರ್ ಆನ್ಸರ್. ಓಕೆ, ಸೊ ಈ ಪ್ರಕಾರ ಎಲ್ಲಿದೆ ನಮ್ದು ಆನ್ಸರ್? ಆಪ್ಷನ್ ಎ, ಮಧ್ಯದಲ್ಲಿ ಫಿಗರ್ ರಾಂಗ್ ಇದೆ. ಬಿ ಅಲ್ಲಿ 4 ಬಂದು ಪ್ಲೇಸಸ್ ಕೂಡ ರಾಂಗ್ ಇದೆ. ಸಿ ಅಲ್ಲಿ ಮಧ್ಯದ ಫಿಗರ್ ಇಲ್ಲ, ಮಿಸ್ಸಿಂಗ್ ಇದೆ. ಆಪ್ಷನ್ ಡಿ ಕರೆಕ್ಟ್ ಆಗಿ ಆಗುತ್ತೆ. ನೋಡಿ, ಮಧ್ಯದಲ್ಲಿ ಒಂದು ಸ್ಕ್ವೇರ್ ಬಂತು, ಈ ತರ, ಇಲ್ಲಿ ಈ ತರ ಶೇಪ್ ಬಂತು. ಆಪ್ಷನ್ ಡಿ ಇಸ್ ಕರೆಕ್ಟ್. ಎಸ್, ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್ how you are taking the figures. Okay, as I told, these thick lines are your foldings. Okay, these thick lines are the foldings. ಮಕ್ಕಳು ಏನ್ ಮಾಡ್ತಾರೆ, ಮ್ಯಾಮ್ ಇದು ಸ್ಕ್ವೇರ್ ಅಂತ ಅನ್ಕೊಂಡು ಈ ತರ ಬರೆದ್ ಬಿಡ್ತೀರಾ. ದಿಸ್ ಇಸ್ ವೆರಿ ರಾಂಗ್. ಇದು ಈ ತರ ಅಲ್ಲ. ಓಕೆ, ಅದು ಕಂಪ್ಲೀಟ್ ಸ್ಕ್ವೇರ್ಸ್ ಇಲ್ಲ ಅವು. ಫೈನ್. ಸೊ ದಿಸ್ ಲೈನ್ ಇಸ್ ಫೋಲ್ಡಿಂಗ್ ಲೈನ್. ಅದನ್ನ ಸೈಡ್ ಆಫ್ ದ ಫಿಗರ್ ಅಂತ ಕನ್ಸಿಡರ್ ಮಾಡಬಾರ್ದು. I hope everyone got my point. So this answer is option D. Yes, very good. 1, 2, 3, 4, 5. Yes. Next. Okay. ಮತ್ತೆ ಸರ್ಕಲ್ ಇದೆ. ಲೆಫ್ಟ್ ಸೈಡ್ ವರ್ಟಿಕಲಿ ಕ್ಲೋಸ್ ಮಾಡಿದ್ದಾರೆ. ಸಾರಿ, ಕ್ಲೋಸ್ ಅಲ್ಲ, ಫೋಲ್ಡ್ ಮಾಡಿದ್ದಾರೆ. ಮತ್ತೆ ಹಾರಿಜಾಂಟಲಿ ಮೇಲ್ ಮಾಡಿದ್ದಾರೆ, 2 ಫೋಲ್ಡಿಂಗ್. ಈ ತರ ಒಂದು ಫ್ಲವರ್ ತರ ಶೇಪ್ ಬರ್ತಾ ಇದೆ. ಇದು ನೋಡಿ, ಇದು ಹಾಫ್ ಇದೆ, ಇದು ಹಾಫ್ ಇದೆ, ಇದು ಫುಲ್ ಇದೆ. ಕರೆಕ್ಟಾ? ಸೊ ಇದನ್ನ ಓಪನ್ ಮಾಡಿದಾಗ ಈ ಕಡೆ ಹಾಫ್, ಸಾರಿ ಫಸ್ಟ್ ಕೆಳಗಡೆ ಓಪನ್ ಮಾಡ್ಬೇಕಲ್ಲ, ಇಲ್ಲಿ ಹಾಫ್ ಬಂತು, ಇಲ್ಲಿ ಫುಲ್ ಬಂತು, ಇಲ್ಲಿ ಹಾಫ್ ಬಂತು. ಅಂಡ್ ಸಿನ್ಸ್ ಸರ್ಕಲ್ ಇಸ್ ಸಿಮೆಟ್ರಿಕ್ ಆನ್ ದ ಅದರ್ ಹ್ಯಾಂಡ್, ಇಲ್ಲಿ ಹಾಫ್ ಬಂತು, ಇಲ್ಲಿ ಫುಲ್ ಬಂತು, ಇಲ್ಲಿ ಹಾಫ್ ಬಂತು, ಇಲ್ಲಿ ಹಾಫ್ ಬಂತು, ಇಲ್ಲಿ ಹಾಫ್ ಬಂತು, ಇಲ್ಲಿ ಫುಲ್ ಬಂತು. ಒಂದು ಕಂಪ್ಲೀಟ್ ಫ್ಲವರ್ ಓಪನ್ ಆಗುತ್ತೆ. ಎಸ್, ಸೊ ಸಿ ಹೇಗ್ ಬಂತು? ಸಿ ಈಸ್ ನೋವೇರ್ ಕ್ಲೋಸ್ ಟು ದಟ್. ಎಸ್, ಓಕೆ, ಆಪ್ಷನ್ ಎ ಆಗಲ್ಲ. ಬಿ ಅಲ್ಲಿ ಏನಿದೆ, ಲೈನ್ಸ್ ಕೊಟ್ಬಿಟ್ಟಿದ್ದಾರೆ, ಲೈನ್ಸ್ ಬರೋದೇ ಇಲ್ಲ. ಸಿ ಇಸ್ ನಾಟ್ ಇವನ್ ಕ್ಲೋಸ್ ಟು ದ ಆನ್ಸರ್. ಡಿ ಕರೆಕ್ಟ್ ಆಗಿ ಆಗುತ್ತೆ. ಹೌದಾ? ಸೊ ಡಿ ಕರೆಕ್ಟ್ ಆಗಿ ಆಗುತ್ತೆ ಶೇಡ್ ಮಾಡಿದ್ರೆ. ಹೌ ಮೆನಿ ಪೆಟಲ್ಸ್ ವಿ ಹ್ಯಾವ್ ಗಾಟ್? 1, 2, 3, 1, 2, 3. ಕೆಳಗಡೆ 3, ಮೇಲ್ಗಡೆ 3, ಅಕ್ಕಪಕ್ಕದಲ್ಲಿ 2, ವಿಚ್ ಇಸ್ ಆಪ್ಷನ್ ಡಿ. ಎಸ್, ಓಕೆ. ನೆಕ್ಸ್ಟ್, ಎಸ್, ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್, ಓಕೆ, ಮತ್ತೆ ಸರ್ಕಲ್ ಕೊಟ್ಟಿದ್ದಾರೆ. ವರ್ಟಿಕಲಿ ಲೆಫ್ಟ್ ಸೈಡ್ ಇದೆ, ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಇದ್ರೆ ನೋಡಿ, ಮನೆಯಲ್ಲಿ ಒಂದು ಪೇಪರ್ ತಗೊಂಡು ಫೋಲ್ಡಿಂಗ್, ಇದು ಕ್ವೆಶನ್ಸ್, ಸಿ ದೀಸ್ ಕ್ಲಾಸಸ್ ವಿಲ್ ಬಿ ಅಪ್ಲೋಡೆಡ್ ಇನ್ ದ ಯೂಟ್ಯೂಬ್ ಆಲ್ ದ ಟೈಮ್, ಇಟ್ ವಿಲ್ ಬಿ ಅವೈಲೇಬಲ್. ಸೊ ಸ್ವಲ್ಪ ಒಂದು ಸ್ಕ್ವೇರ್, ರೆಕ್ಟಾಂಗಲ್, ಸರ್ಕಲ್. ಈಗಪ್ಪ ಸ್ಕ್ವೇರ್ ಅಲ್ಲಿ ಎಷ್ಟು ಪಾಸಿಬಲ್ ನೀವು ಮಡ್ಚ್ಬೋದು? ಒಂದು ಹಾರಿಜಾಂಟಲಿ, ಒಂದು ವರ್ಟಿಕಲಿ, ಓಕೆ, ಅಥವಾ ಮತ್ತೆ ಇದನ್ನ ಈ ತರ ಮಡ್ಚ್ಬೋದು. ಮತ್ತು ವಾಟ್ ಈಸ್ ದ ಅದರ್ ಪಾಸಿಬಿಲಿಟಿ? ಡಯಾಗನಲಿ ಮಡ್ಚ್ಬೋದು, ಓಕೆ, ಅಥವಾ ಮಧ್ಯದಲ್ಲಿ 2 ಸಲ ಮಡ್ಚ್ಬೋದು. ಈ ತರ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡಿ, ಒಂದ್ 4-5 ಸಲ ಮಾಡಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಟೇಕ್ ಸಮ್ ಪೇಜ್. ಈಗ ಸರ್ಕಲ್ ಅಂತೂ ವೆರಿ ಈಸಿ. ಸರ್ಕಲ್ ಇಸ್ ವೆರಿ ಈಸಿ. ಹಾರಿಜಾಂಟಲಿ ಸಿಮೆಟ್ರಿಕಲ್ ಇರುತ್ತೆ, ವರ್ಟಿಕಲಿ ಸಿಮೆಟ್ರಿಕಲ್ ಇರುತ್ತೆ. ಸರ್ಕಲ್ ಇಸ್ ನಾಟ್ ಅ ಪ್ರಾಬ್ಲಮ್. ಟ್ರೈ ಸಮ್ ಪೇಜಸ್ ಲೈಕ್ ದಿಸ್. ಬಟ್ ಅದಕ್ಕೆ ಅಡಿಕ್ಟ್ ಆಗಬೇಡಿ, ಬಿಕಾಸ್ ಯು ವಿಲ್ ನಾಟ್ ಹ್ಯಾವ್ ದ ಸ್ಕೋಪ್ ಇನ್ ಎಕ್ಸಾಮ್ ಹಾಲ್. ಯು ಕಾಂಟ್ ಡೂ ದ ಎಕ್ಸ್ಪೆರಿಮೆಂಟ್ ಸಿಟ್ಟಿಂಗ್ ದೇರ್. ಅಷ್ಟು ಟೈಮ್ ಸಿಗಲ್ಲ ನಿಮ್ಗೆ. ಓಕೆ, ಸೊ ಡೂ ದ ಎಕ್ಸ್ಪೆರಿಮೆಂಟ್, ದೆನ್ ಗೆಟ್ ಅಡಿಕ್ಟೆಡ್ ಟು ಇಟ್. ಮ್ಯಾಮ್, ವಿದೌಟ್ ಎಕ್ಸ್ಪೆರಿಮೆಂಟ್ ಐ ಕ್ಯಾನ್ ಇಮ್ಯಾಜಿನ್ ಅನ್ನೋ ತರ. ಓಕೆ, ಎಸ್. ನೆಕ್ಸ್ಟ್, ಯಾ, ವೇರ್ ಐ ವಾಸ್. ಸೊ ಇದು 2 ಫೋಲ್ಡಿಂಗ್ ಆಯ್ತು. 2 ಫೋಲ್ಡಿಂಗ್ ಮೇಲೆ ಓಪನ್ ಮಾಡಿದಾಗ ಫಸ್ಟ್ ಇಲ್ಲಿ ಈ ತರ ಬಂತು. ಓಕೆ, ಸೊ ಇಲ್ಲಿ ಇದು ಇಲ್ಲಿ ಹೋಗುತ್ತೆ, ಆಮೇಲೆ ಇದು ಇಲ್ಲಿ ಮೇಲ್ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಯಾಕೆ? ಹಾರಿಜಾಂಟಲ್ ಫ್ಲಿಪ್ ಆಗುತ್ತೆ. ಅದೇ ತರ ಇಲ್ಲಿ ಇದು ಬಂತು, ಇಲ್ಲಿ ಇದು ಪೆಟಲ್ ಬಂತು, ಇಲ್ಲಿ ಈ ಸ್ಕ್ವೇರ್ ಬಂತು. ನೆಕ್ಸ್ಟ್ ಹಿಯರ್ ಐ ವಿಲ್ ಗೆಟ್, ಅಂಡ್ ಹಿಯರ್ ಐ ವಿಲ್ ಗೆಟ್. ಎಸ್, ಮೇಲೆ 2, ಕೆಳಗಡೆ 2, ಅಕ್ಕಪಕ್ಕದಲ್ಲಿ 2, ಮಧ್ಯದಲ್ಲಿ ಫ್ಲವರ್. ಎ ಆಗುತ್ತಲ್ಲ? ಎಸ್, ಪರ್ಫೆಕ್ಟ್ ಆಗಿ ಎ ಆಗುತ್ತೆ. ಯಾವ್ದಕ್ಕೂ ಬೇರೆ ನೋಡ್ಬಿಡೋಣ ಒಂದ್ಸಲ. ಬಿ ಅಲ್ಲಿ ಏನ್ ರಾಂಗ್ ಇದೆ? ಮಧ್ಯದಲ್ಲಿ ಫ್ಲವರ್ ರಾಂಗ್ ಇದೆ. ಹೌದಾ? ಸ್ಕ್ವೇರ್ಸ್ ಕರೆಕ್ಟ್ ಇದಾವೆ, ಫ್ಲವರ್ ಶೇಪ್ ರಾಂಗ್ ಇದೆ. ಸಿ ಅಲ್ಲಿ ಸ್ಕ್ವೇರ್ಸ್ ಕಡಿಮೆ ಇದಾವೆ. ಡಿ ಅಲ್ಲಿ ಮೇಲ್ಗಡೆ ಸ್ಕ್ವೇರ್ಸ್ ಮಿಸ್ಸಿಂಗ್ ಇದಾವೆ. ಸೊ ಕ್ಲಿಯರ್ ಆಗಿ ಆಪ್ಷನ್ ಎ ಇದಕ್ಕೆ ಆನ್ಸರ್ ಆಗುತ್ತೆ. ಎಸ್, ಏನ್ ಡೌಟು? ಪ್ಲೀಸ್ ಎಕ್ಸ್ಪ್ಲೇನ್. ವಾಟ್ ಪಾರ್ಟ್ ಐ ಶುಡ್ ಎಕ್ಸ್ಪ್ಲೇನ್? ಪ್ಲೀಸ್ ಬಿ ಸ್ಪೆಸಿಫಿಕ್. ಓಕೆ,
ನಿಮ್ದು ಏನ್ ಕ್ವಶನ್ ಇದೆ ಡೈರೆಕ್ಟ್ ಕ್ವಶನ್ ಹಾಕಿ. ಮ್ಯಾಮ್ ಹೇಳಿ ಅಂತ ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ವಾಟ್ ಎವರ್ ಯುವರ್ ಕ್ವಶನ್ ಇಸ್ ಸ್ಟ್ರೇಟ್ ಅವೇ ಪುಟ್ ದ ಕ್ವಶನ್ ಓನ್ಲಿ. ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕು? ಎಸ್, ಓಕೆ, ಟಿಲ್ ಯು ಡ್ರಾಪ್ ದ ಕ್ವೆಶನ್ ಐ ಮೂವ್ ಆನ್. ಸೊ ನೆಕ್ಸ್ಟ್ ಸ್ವಲ್ಪ ನಾನು ಎಕ್ಸ್ಟ್ರಾ ಕ್ವಶನ್ ಹಾಕಿದ್ದೀನಿ. ಐ ಹ್ಯಾವ್ ಟೇಕನ್ ಫ್ರಮ್ ಸರ್ಟನ್ ಸೋರ್ಸಸ್. ಓಕೆ, ಎಸ್. ಸೊ ಇದು ಸ್ವಲ್ಪ ಬೇರೆ ಬೇರೆ ತರ ಇರೋ ಫೋಲ್ಡಿಂಗ್ ತಗೊಂಡಿದ್ದೀನಿ. ಫಸ್ಟ್ 15 ಕ್ವಶನ್ಸ್ ಟಿಪಿಕಲ್. ಓಕೆ, ಇದರಲ್ಲಿ ಸ್ವಲ್ಪ ನೀವು ಜಾಸ್ತಿ ಯೋಚನೆ ಮಾಡೋ ತರ the other foldings I have taken here. Okay, so let us begin. ಅಲ್ಲಿ ಪರ್ಫೆಕ್ಟ್ ವರ್ಟಿಕಲ್ ಸಿಮೆಂಟ್ ಹಾರಿಜಾಂಟಲ್ ವರ್ಟಿಕಲ್ ಹಾರಿಜಾಂಟಲ್ ಇರೋದಿತ್ತು. ಇಲ್ಲಿ ಸ್ವಲ್ಪ ಬೇರೆ ತರ ತಗೊಂಡಿದ್ದೀನಿ. ಓಕೆ, 14th ಕ್ವೆಶನ್ ನೋಡಿ. ವರ್ಟಿಕಲಿ ಮಡ್ಚಿದ್ರು, ಮೇಲೆ ಮತ್ತೆ ಮಡ್ಚಿದ್ರು. ಯಾವ ತರ ಶೇಪ್ ಇದೆ? ಇಲ್ಲಿ ಒಂದು ಹಾಫ್ ಪೆಟಲ್ ಇದೆ, ಇಲ್ಲಿ ಒಂದು ಫುಲ್ ಪೆಟಲ್ ಇದೆ, ಇಲ್ಲಿ ಒಂದು ಹಾಫ್ ಪೆಟಲ್ ಇದೆ. ಕರೆಕ್ಟಾ? ಸೊ ಕೆಳಗಡೆ ಓಪನ್ ಮಾಡಿದಾಗ ಇಲ್ಲಿ ಒಂದು ಹಾಫ್ ಪೆಟಲ್ ಬರುತ್ತೆ, ಇಲ್ಲಿ ಫುಲ್ ಪೆಟಲ್ ಬರುತ್ತೆ, ಇಲ್ಲಿ ಹಾಫ್ ಪೆಟಲ್ ಬರುತ್ತೆ. ಈಗ ಇದು ಹಾರಿಜಾಂಟಲಿ ವರ್ಟಿಕಲಿ ಸಿಮೆಟ್ರಿಕಲ್ ಇದ್ದಿದ್ರಿಂದ ಸೇಮ್ ಶೇಪ್ ಈ ಕಡೆನೂ ಬರುತ್ತೆ, ಈ ತರ. ಕರೆಕ್ಟ್? ಎಸ್. ನೆಕ್ಸ್ಟ್, ಓಕೆ, ಈಗ ನೋಡಿ ಒಂದು ಸ್ಕ್ವೇರ್ ಇದೆ, ಡಯಾಗನಲಿ ಕೆಳಗಡೆ ಮಡ್ಚಿದ್ದಾರೆ. ಎಸ್, ಓಕೆ, ಐ ವಿಲ್ ಶೋ ಯು ಒನ್. ಬಟ್ ಈ ಎಕ್ಸ್ಪೆರಿಮೆಂಟ್ಗೆ ನೀವು ಯೂಸ್ ಟು ಆಗಕ್ ಹೋಗ್ಬೇಡಿ. ಇಟ್ ಈಸ್ ನಾಟ್ advised in the exam hall. You will not have that much time. Okay, so ee tara diagonally machidare, then whatever this diagonal you will get, again you have been folded like this. Okay, so now in this direction diagonally we have folded. Whatever this half triangle is remaining, I mean triangle, not half, triangle, ಮೇಲ್ಗಡೆದು ಇಲ್ಲಿ ಮಡ್ಚಿದ್ದಾರೆ. ಅಂದ್ರೆ ಇದು ಮೇಲ್ಗಡೆ ಫ್ಲಿಪ್ ಆಗಿ ಇಲ್ಲೇ ಈ ತರಾನೇ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 2 ಹೋಲ್ ಮಾಡಿದ್ದಾರೆ, ಪಂಚ್ ಮಾಡಿದ್ದಾರೆ. ಈಗ ಫಸ್ಟ್ ಈ ಚಿಕ್ಕ ಟ್ರಯಾಂಗಲ್ ನೀವು ಓಪನ್ ಮಾಡಬೇಕು. ಚಿಕ್ಕ ಟ್ರಯಾಂಗಲ್ ಓಪನ್ ಮಾಡಿದಾಗ ಈ ತರ ಹೋಗ್ಬೇಕು ಡೈರೆಕ್ಷನ್. ಈ ತರ ಹೋದಾಗ ಹೋಲ್ಸೇಲ್ ಬರುತ್ತೆ, ಇಲ್ಲಿ ಬರುತ್ತೆ. ಕರೆಕ್ಟ್? ಈಗ ನೋಡಿ, ಇದು ಸ್ಕ್ವೇರ್ ಡಯಾಗನಲ್ ಆ ಕಡೆ ಈ ಕಡೆ ಸೇಮ್ ಇದ್ದಿದ್ರಿಂದ ಉಳಿದಿರೋದನ್ನ ನೀವು ಓಪನ್ ಮಾಡಿದ್ರೆ ಇಲ್ಲಿ ಈ ತರ ಬಂತು, ಇಲ್ಲಿ ಈ ತರ ಬಂತು. ದಿಸ್ ಶುಡ್ ಬಿ ಆನ್ಸರ್. ಎಲ್ಲಿದೆ ಈ ತರ ಆನ್ಸರ್? ಆಪ್ಷನ್ ಎ ಅಲ್ಲಿ ಇದೆ. ಹೌದಾ? ಆಪ್ಷನ್ ಎ ಇಸ್ 1 ಇಸ್ ಕರೆಕ್ಟ್. 2 ಆಗಲ್ಲ, 3 ಅಲ್ಲಿ ಹೋಲ್ಸ್ ಕಡಿಮೆ ಇದಾವೆ, 4 ಅಲ್ಲಿ ಹೋಲ್ಸ್ ಇದ್ದು ಪ್ಲೇಸಸ್ ತುಂಬಾ ರಾಂಗ್ ಇದೆ. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, 1, ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್, ಈಗ ನೋಡಿ, ಮತ್ತೆ ಡಯಾಗನಲಿ ಕೆಳಗಡೆ ಮಡ್ಚಿದ್ದಾರೆ. ಅಂದ್ರೆ ಎಷ್ಟು ಉಳಿತು? ಇಷ್ಟು ಉಳಿತು. ಹೌದಾ? ಇದನ್ನ ಮತ್ತೆ ಏನ್ ಮಾಡಿದ್ದಾರೆ? ಈ ತರ ಈ ಪೋರ್ಷನ್ ಅನ್ನ ಒಳಗಡೆ ಮಡ್ಚಿದ್ದಾರೆ. ಅಂದ್ರೆ ಹೆಂಗ್ ಬರುತ್ತಿದ್ದು? ಈ ತರ ಮಡ್ಚಿದ್ರೆ ಈ ತರ ಬರುತ್ತೆ. ಹೌದಾ? ಇದು ಇಲ್ಲಿ ಹೋಯ್ತು, ಇದು ಇಲ್ಲಿ ಬಂತು. ಎಸ್, ಸೊ ಇಲ್ಲಿ ಒಂದು ಹೋಲು, ಇಲ್ಲಿ ಒಂದು ಹೋಲ್ ಮಾಡಿದ್ದಾರೆ. ಕರೆಕ್ಟಾ? ಸೊ ಫಸ್ಟ್ ನೀವ್ ಏನ್ ಓಪನ್ ಮಾಡ್ತೀರಾ? ಇದನ್ನ ಓಪನ್ ಮಾಡ್ತೀರಾ. ಫಸ್ಟ್ ಇಲ್ಲಿ ಬರುತ್ತೆ. ಕರೆಕ್ಟ್? ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅದೇ ತರ ಇಲ್ಲಿ ಬರುತ್ತೆ. ಇದನ್ನ ಓಪನ್ ಮಾಡಿದ್ರೆ ಇದು ಇಲ್ಲಿ ಬರುತ್ತೆ. ಕರೆಕ್ಟ್? ಈಗ ಇದು ಕೆಳಗಡೆ ಹಾಫ್ ಪೋರ್ಷನ್ ಆಫ್ ದ ಡಯಾಗನಲ್ ಆಯ್ತು. ಮತ್ತೆ ಮೇಲ್ಗಡೆ ಓಪನ್ ಮಾಡಿದಾಗ ಸಿಮೆಟ್ರಿಕಲ್ ಇದ್ದಿದ್ರಿಂದ ಎಕ್ಸಾಕ್ಟ್ ಸೇಮ್ ಆಗಿ ಬರುತ್ತೆ. ಇಲ್ಲಿ 2, ಇಲ್ಲಿ 2. ಕರೆಕ್ಟಾ? ಸೊ ಈ ತರ ಆನ್ಸರ್ ಎಲ್ಲಿದೆ? ನೀವು ನೋಡಿದ್ರೆ ಆಪ್ಷನ್ 1 ಆಗಲ್ಲ, 2 ಆಗಲ್ಲ, 3 ಆಗಲ್ಲ, ಆಪ್ಷನ್ 4 ಆಗುತ್ತೆ. ಕರೆಕ್ಟಾ? ಆಪ್ಷನ್ 4 ಇಸ್ ಎಕ್ಸಾಕ್ಟ್ಲಿ ದ ಪರ್ಫೆಕ್ಟ್ ಆನ್ಸರ್. ಎಸ್, ಸೊ ಐ ಜಸ್ಟ್ remove this all the drawing. See here, I'll explain once again. ಸೊ ಇದೇನ್ ಮಡ್ಚಿದ್ರಿ, ಇದನ್ನ ಹೊರಗಡೆ ಓಪನ್ ಮಾಡ್ಬೇಕು ಈ ಕಡೆ. ಸೊ ಇಲ್ಲಿ ಒಂದು ಹೋಲ್ ಬಂತು. ಇದನ್ನ ಏನ್ ಮಡ್ಚಿದ್ರಿ? ಇಲ್ಲಿ ಈ ಪೋರ್ಷನ್ ಅಲ್ವಾ ಅದು, ಇದನ್ನ ಒಳಗಡೆ ಮಡ್ಚಿದ್ರಿ. ಸೊ ಅದು ಇಲ್ಲಿ ಹೋಯ್ತು, ಅದು ಇಲ್ಲಿ ಬಂತು ಹೋಲ್. ಓಕೆ, ಮತ್ ಮೇಲ್ಗಡೆ ಓಪನ್ ಮಾಡಿದ್ರೆ ಎಕ್ಸಾಕ್ಟ್ ಸೇಮ್ ಮೇಲ್ಗಡೆ ಫ್ಲಿಪ್ ಆಗುತ್ತೆ. ಡನ್? ಎಸ್, ನೆಕ್ಸ್ಟ್ ಒನ್. ಎಸ್, ಇಲ್ಲಿ ನಾನು ಕಂಪ್ಲೀಟ್ ಬೇರೆನೆ ಫಿಗರ್ ನ ತಗೊಂಡಿದ್ದೀನಿ. ಇಷ್ಟೊತ್ತವರೆಗೂ ನಾವು ಬರೀ ಸರ್ಕಲ್ ಮತ್ತೆ ಸ್ಕ್ವೇರ್ ಮಾಡಿದ್ವಿ. ಈಗ ಇಲ್ಲಿ ಒಂದು ಟ್ರಯಾಂಗಲ್ ತಗೊಂಡಿದ್ದೀನಿ. ಎಸ್, ಸೊ ಎಕ್ಸಾಕ್ಟ್ ಸ್ವಲ್ಪ ವರ್ಟಿಕಲಿ ಸಿಮೆಟ್ರಿಕಲ್ ಇರೋ ಟ್ರಯಾಂಗಲ್ ಇದೆ. ವರ್ಟಿಕಲ್ ಆ ಕಡೆ ಈ ಕಡೆ ಸೇಮ್ ಇದೆ. ಸೊ ಫಸ್ಟ್ ಟ್ರಯಾಂಗಲ್ ಅನ್ನ ಮಡ್ಚಿದ್ದಾರೆ. ಮಡ್ಚಿದಾಗ ಈ ತರ ಉಳಿತಾ ಇದೆ. ಓಕೆ, ಇನ್ ದಿಸ್ ಡೈರೆಕ್ಷನ್. ಮತ್ತೆ ಏನ್ ಮಾಡ್ತಾ ಇದ್ದಾರೆ? ಮೇಲ್ಗಡೆದ್ದು ಸ್ವಲ್ಪ ಪೋರ್ಷನ್ ಕೆಳಗಡೆ ಮಡ್ಚಿದ್ದಾರೆ. ಸರಿನಾ?
ಎಷ್ಟು ಪೋರ್ಷನ್ ಅಂತ ಇಲ್ಲಿ ವಿತ್ ಲೈನ್ ತೋರಿಸಿದ್ದಾರೆ. ಇಷ್ಟು ಪೋರ್ಷನ್ ಕೆಳಗಡೆ ಬರ್ಬೇಕು. ಈಗ ನೋಡಿ, ಅಷ್ಟು ಪೋರ್ಷನ್ ಕೆಳಗಡೆ ಬಂದಾಗ ಅದು ಹೇಗ್ ಕಾಣಿಸುತ್ತೆ? ಈ ತರ ಕಾಣಿಸುತ್ತೆ. ಓಕೆ, ಸೊ ಹೇಗಾಗುತ್ತೆ? ಕೆಳಗಡೆ ಮೇಲಿಂದ ಕೆಳಗಡೆ ಮಡಿಸಿದಾಗ ಫುಲ್ ಫಿಲ್ ಆಗಲ್ಲ, ಅದು ಫುಲ್ ಫಿಲ್ ಆಗಲ್ಲ, ಇಷ್ಟು ಮಾತ್ರ ಫಿಲ್ ಆಗುತ್ತೆ. ಸರಿನಾ? ಸೊ ಈಗ ಏನ್ ಮಾಡಿದ್ದಾರೆ ಇಲ್ಲಿ? ಇಲ್ಲಿ ಒಂದು ಹೋಲ್ ಮಾಡಿದ್ದಾರೆ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ಈಗ ನೋಡಿ, ಒಂದು ಹೋಲ್ ನ ಪಂಚ್ ಮಾಡಿದ್ದಾರೆ, ಒಂದು ಟ್ರಯಾಂಗಲ್ ನ ಪಂಚ್ ಮಾಡಿದ್ದಾರೆ. ಆದ್ರೆ ಆ ಟ್ರಯಾಂಗಲ್ ಹೊರಗಡೆ ಇದೆ, ಅಲ್ಲಿ ಅಷ್ಟೇ ಉಳ್ಕೊಳ್ಳುತ್ತೆ, ಅದು ಮೇಲ್ಗಡೆ ಹೋಗಲ್ಲ. ಈ ಫೋಲ್ಡ್, ಚಿಕ್ಕ ಫೋಲ್ಡ್ ಗೆ ಬರಲ್ಲ. ಓಕೆ, ಸೊ ಫಸ್ಟ್ ನೀವ್ ಏನ್ ಮಾಡ್ಬೇಕು? ಚಿಕ್ಕ ಫೋಲ್ಡಿಂಗ್ ಅನ್ನ ಓಪನ್ ಮಾಡ್ಬೇಕು. ಚಿಕ್ಕ ಫೋಲ್ಡಿಂಗ್ ಎಲ್ಲಿ ಹೋಗುತ್ತೆ? ಮೇಲ್ ಹೋಗುತ್ತೆ. ಈ ಸರ್ಕಲ್ ಇಲ್ಲಿ ಬಂತು, ಟ್ರಯಾಂಗಲ್ ಬರಲ್ಲ. ಯಾಕೆ? ಟ್ರಯಾಂಗಲ್ ಚಿಕ್ಕ ಫೋಲ್ಡಿಂಗ್ ಹೊರಗಡೆ ಇದೆ. ಸರಿನಾ? ಓಕೆ, ಇಷ್ಟು ಬಂತು. ಈಗ ಇದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿದ್ರೆ ಏನ್ ಬಂತು? ಇಲ್ಲಿ ಸೇಮ್ ಸರ್ಕಲ್ ಬಂತು, ಇಲ್ಲಿ ಸೇಮ್ ಟ್ರಯಾಂಗಲ್ ಬಂತು. ಕರೆಕ್ಟ್? ಸೊ ದಿಸ್ ಶುಡ್ ಬಿ ಆನ್ಸರ್. ಯಾವ್ದಾಗುತ್ತೆ ಇದಕ್ಕೆ? ಆಪ್ಷನ್ 3 ಆಗುತ್ತೆ, ಕರೆಕ್ಟ್ ಆಗಿ ಆಗುತ್ತೆ. ಎಸ್ ಎಸ್, ಮೆನಿ ಹ್ಯಾವ್ ಆನ್ಸರ್ಡ್. ವೆರಿ ಗುಡ್. ಆಪ್ಷನ್ 3 ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್. ಓಕೆ, ಐ ರಿಪೀಟ್. ಇನ್ ಮೇಲ್ಗಡೆದು ಕೆಳಗಡೆ ಮಡ್ಚಿದಾಗ ಟ್ರಯಾಂಗಲ್ ಈ ತರ ಕಾಣಿಸುತ್ತೆ. ಎಸ್, ಸೊ ಆ ಮಡ್ಚಿರೋದ್ರ ಮೇಲೆ ಸರ್ಕಲ್ ಮಾತ್ರ ಪಂಚ್ ಆಯ್ತು, ಟ್ರಯಾಂಗಲ್ ಪಂಚ್ ಆಗ್ಲಿಲ್ಲ. ಯಾವ್ದು? ಚಿಕ್ಕ ಟ್ರಯಾಂಗಲ್ಗೆ. ಸೊ ಚಿಕ್ಕ ಟ್ರಯಾಂಗಲ್ ಓಪನ್ ಮಾಡಿದಾಗ ಚಿಕ್ಕ ಟ್ರಯಾಂಗಲ್ ಇಲ್ಲಿ ಹೋಯ್ತು, ಮತ್ತೆ ಸರ್ಕಲ್ ಬಂತು. ಫುಲ್ ಓಪನ್ ಮಾಡಿದಾಗ ಈ ಕಡೆ ಯಾವ ತರ ಇದೆ ಆ ಕಡೆನೆ ಆ ತರ ಬರ್ಬೇಕು. ಯಾಕೆ? ವರ್ಟಿಕಲ್ ಸಿಮೆಟ್ರಿಕಲ್ ಇದೆ. ಎಸ್, ವೆರಿ ಗುಡ್. ನೆಕ್ಸ್ಟ್. ಓಕೆ, ಸ್ಕ್ವೇರ್ ಇದೆ ನೋಡಿ. ಫಸ್ಟ್ ಏನ್ ಮಾಡಿದ್ದಾರೆ? ಲೆಫ್ಟ್ ಸೈಡ್, ಈಗ ಫಸ್ಟ್ ಇದು ವರ್ಟಿಕಲ್ ಸಿಮೆಟ್ರಿಕಲ್ ಇದೆ. ಸೊ ನಿಮ್ಗೆ ಲೆಫ್ಟ್ ಸೈಡ್ ಹೇಗೆ ಫಿಗರ್ ಬರುತ್ತೆ ಎಕ್ಸಾಕ್ಟ್ ರೈಟ್ ಬರ್ಬೇಕು. ಅದನ್ನ ಮಡ್ಚಿದ್ದಾರೆ, ಮತ್ತೆ ಮೇಲ್ಗಡೆಯಿಂದ ಕೆಳಗಡೆ ಮಡ್ಚಿದ್ದಾರೆ, ಇಷ್ಟು ಉಳಿತು. ಓಕೆ, ಇವಾಗ ಇಲ್ಲೊಂದು ಸ್ಕ್ವೇರ್ ಇದೆ, ಇಲ್ಲೊಂದು ಸ್ಕ್ವೇರ್ ಇದೆ. ಈಗ ಓಪನ್ ಮಾಡಿದಾಗ ಏನಾಗುತ್ತೆ? ಈ ಸ್ಕ್ವೇರ್ ಇಲ್ಲಿ ಹೋಗುತ್ತೆ, ಈ ಸ್ಕ್ವೇರ್ ಇಲ್ಲಿ ಹೋಗುತ್ತೆ. ಯಾಕೆ? ವರ್ಟಿಕಲ್ ಫ್ಲಿಪ್ ಆಗ್ಬೇಕು. ವರ್ಟಿಕಲ್ ಫ್ಲಿಪ್ ಆಯ್ತು. ಓಕೆ, ಕಂಪ್ಲೀಟ್ ಆಗಿ ಓಪನ್ ಮಾಡಿದಾಗ ಎಲ್ಲೆಲ್ಲಿ ಬರುತ್ತೆ? ಇಲ್ಲೊಂದು ಸ್ಕ್ವೇರು, ಇಲ್ಲೊಂದು ಸ್ಕ್ವೇರು, ಇಲ್ಲೊಂದು ಸ್ಕ್ವೇರು, ಇಲ್ಲೊಂದು ಸ್ಕ್ವೇರ್. ಹೌದಾ? ಸೊ ಇದಕ್ಕೆ ಯಾವ್ದು ಆಪ್ಷನ್ ಆಗುತ್ತೆ? ನೀಟಾಗಿ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಆಪ್ಷನ್ 4 ಆಗುತ್ತೆ. 2 ಆಗಲ್ಲ, 1 ಆಗಲ್ಲ, 3 ಆಗಲ್ಲ. ಎಸ್, ನೆಕ್ಸ್ಟ್. ಓಕೆ, ಎಸ್, ಬಿ ಕೇರ್ಫುಲ್. ಇದು ಸ್ವಲ್ಪ ಫೋಲ್ಡಿಂಗ್ ಚೇಂಜ್ ಇದೆ ನೋಡಿ. ಇಲ್ಲಿ ಡಾಟೆಡ್ ಲೈನ್ ನೋಡಿದ್ರೆ ಕಂಪ್ಲೀಟ್ ಹಾಫ್ ಫೋಲ್ಡ್ ಆಗಿಲ್ಲ, ಫುಲ್ ಕಂಪ್ಲೀಟ್ ಹಾಫ್. ಈಗ ಪ್ರತಿಯೊಂದರಲ್ಲಿ ಕಂಪ್ಲೀಟ್ ಹಾಫ್ ಫೋಲ್ಡ್ ಆಗ್ತಾ ಇತ್ತು, ಬಟ್ ಹಿಯರ್ ವೆರಿ ಲೆಸ್ ಪೋರ್ಷನ್ ಫೋಲ್ಡ್ ಆಗಿದೆ. ಓಕೆ, ಅಂದ್ರೆ ಎಷ್ಟು? ಇಷ್ಟು ಇಲ್ಲಿ ಫೋಲ್ಡ್ ಪೊಸಿಷನ್ ಇಲ್ಲಿ ಬಂದಿದೆ. ಓಕೆ, ಇಷ್ಟು ಬಂದಿದೆ. ಫೋಲ್ಡ್ ಮಾಡಾದ್ಮೇಲೆ ಇಷ್ಟು ಸ್ಟ್ರಿಪ್ ಅಲ್ಲಿ ಬಂದಿದೆ, ಅದಾದ್ಮೇಲೆ ಇಷ್ಟು ಸ್ಟ್ರಿಪ್ ಮತ್ತೆ ಫೋಲ್ಡ್ ಮಾಡಿದರೆ ಈ ತರ ಬಂತು. ಓಕೆ, ಸೊ ಬೇಸಿಕಲಿ ಇಷ್ಟು ನಿಮ್ದು ಫೋಲ್ಡ್ ಆಗಿರೋದು. ಈಗ ಇಲ್ಲೊಂದಿದೆ, ಇಲ್ಲೊಂದಿದೆ. ಕರೆಕ್ಟಾ? ಸೊ ಇದನ್ನ ಓಪನ್ ಮಾಡಿದಾಗ ಫಸ್ಟ್ ವರ್ಟಿಕಲಿ ಈ ಕಡೆ ಓಪನ್ ಮಾಡಿದಾಗ ಯಾವ್ದು ಹೋಗುತ್ತೆ? ಇಲ್ಲಿ ಹೋಗುತ್ತೆ. ಓಕೆ, ಹಾರಿಜಾಂಟಲಿ ಓಪನ್ ಮಾಡಿದಾಗ ಎಲ್ಲಿ ಹೋಗುತ್ತೆ? ಸಾರಿ, 1 second. Till then you can try and give me the answer. ಎಸ್, ಇದು ಎಸ್ ಫೋಲ್ಡಿಂಗ್ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಈಗ ಎಲ್ಲೆಲ್ಲಿದೆ? ಇಲ್ಲಿದೆ, ಇಲ್ಲಿದೆ. ಕರೆಕ್ಟಾ? ಸೊ ಫಸ್ಟ್ ಇದನ್ನ ಈ ಕಡೆ ಓಪನ್ ಮಾಡಿದಾಗ ಇಲ್ಲಿ ಬಂತು. ಕರೆಕ್ಟ್? ಸೊ ಈ ಸರ್ಕಲ್, ಕೆಳಗಡೆ ಇರೋ ಸರ್ಕಲ್ ಅಂತೂ ಎಲ್ಲೂ ಪಂಚ್ ಆಗ್ತಾನೆ ಇಲ್ಲ. ಹೌದಾ? ಯಾಕೆ? ಅದು ಮೇಲ್ಗಡೆದ್ದು ಇಷ್ಟೇ ಇತ್ತು, ಪಕ್ಕದ್ದು ಇಷ್ಟೇ ಇತ್ತು, ಇಷ್ಟೇ ಬಂದಿತ್ತು ನಿಮ್ಗೆ. ಹೌದಾ? ಸೊ ಕೆಳಗಡೆ ಸರ್ಕಲ್ ಅಂತೂ ಎಲ್ಲಿ ಪಂಚ್ ಆಗ್ತಾನೆ ಇಲ್ಲ. ಈ ಪಂಚು ಉಲ್ಟಾ ಮತ್ತೆ ಈ ಕಡೆ ಓಪನ್ ಮಾಡಿದಾಗ ಇಲ್ಲಾಯ್ತು, ಮತ್ತೆ ಇದನ್ನ ಮೇಲೆ ಓಪನ್ ಮಾಡಿದಾಗ ಇಲ್ಲಿ ಬಂತು, ಇಲ್ಲಿ ಬಂತು. ಕರೆಕ್ಟಾ? ಸೊ ಇದಕ್ಕ ಯಾವ್ದಾಗುತ್ತೆ? ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಎಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಯಾಕೆ ಎಲ್ಲಾ ಕಡೆ ಬರ್ಲಿಲ್ಲ? ಬಿಕಾಸ್ ತುಂಬಾ ಚಿಕ್ಕ ಪೋರ್ಷನ್ ಕಟ್ ಮಾಡಿದ್ರಿಂದ ಚಿಕ್ಕ ಪೋರ್ಷನ್ ಇಷ್ಟೇ ಇದೆ, ವರ್ಟಿಕಲಿನೂ ಚಿಕ್ಕ ಪೋರ್ಷನ್ ಇಷ್ಟೇ ಇದೆ, ಕೆಳಗಡೆ ರಂಧ್ರ ಎಲ್ಲೂ ಪಂಚ್ ಆಗ್ಲೇ ಇಲ್ಲ. ನೆಕ್ಸ್ಟ್. ಓಕೆ, ಎಸ್, ಬಿ ವೆರಿ ಕೇರ್ಫುಲ್ ವಿತ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ನಾನು ಆವಾಗ್ಲೇ ಒಂದು ಮಾಡಿದ್ನಲ್ಲ ಈ ತರ ಕ್ವಶನ್. ಈಗ ನೋಡಿ, ಇಲ್ಲೇನ್ ಡಾರ್ಕ್ ಲೈನ್ಸ್ ಎಲ್ಲೆಲ್ಲಿ ಕಾಣ್ತಾ ಇದೆ, ಅದ್ರ ಅರ್ಥ ಅಷ್ಟು ಕಟ್ ಮಾಡಿ ತೆಗ್ದಿದ್ದಾರೆ ಕಂಪ್ಲೀಟ್ ಆಗಿ.
ಫಸ್ಟ್ ವರ್ಟಿಕಲಿ ಮಡ್ಚಿದ್ರಿ, ಮತ್ತೆ ಮೇಲೆಯಿಂದ ಕೆಳಗಡೆ ಸ್ಕ್ವೇರ್ ಮಡ್ಚಿದ್ರಿ. ಈಗ ನೋಡಿ ಇದೇನ್ ಈ ಲೈನ್ ಕಾಣ್ತಾ ಇದೆ ಡಾರ್ಕ್ ಶೇಡ್ ಅಷ್ಟು ತೆಗೆದಿದ್ದಾರೆ, ಮೇಲ್ಗಡೆದು ಇಷ್ಟು ತೆಗ್ದಿದ್ದಾರೆ, ಈ ಕಡೆದು ಇಷ್ಟು ತೆಗ್ದಿದ್ದಾರೆ. ಹಾಗಾದ್ರೆ ಎಷ್ಟು ಉಳಿತು? ಈ ತರ ಶೇಪ್ ಉಳಿತು. ಅದನ್ನೇ ನೀವು ಮೇಲ್ ಓಪನ್ ಮಾಡಿದಾಗ ಹಂಗೆ ಉಳಿಬೇಕು. ಹೌದಾ? ಯಾವ ತರ ಉಳಿತು? ಈ ತರ ಉಳಿತು. ಅದೇ ಸೇಮ್ ಇಲ್ಲೂ ಉಳಿಬೇಕು. ಓಕೆ, ಇಲ್ಲೂ ಅದೇ ತರ ಉಳಿಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ? ಓಕೆ, ವಾಟ್ ಐ ಆಮ್ ಡೂಯಿಂಗ್ ರಾಂಗ್ ಹಿಯರ್. ಎಸ್, ಈ ತರ ಬರ್ಬೇಕು, ಫ್ಲವರ್ ತರ. ಓಕೆ, ಎಸ್. ಸೊ ದಿಸ್ ಶುಡ್ ಬಿ ಆನ್ಸರ್. ಈಗ ನೋಡಿ ಇಲ್ಲೇ ಎಲಿಮಿನೇಷನ್ ಪ್ರಕಾರನೇ ನೀವು ಮಾಡ್ಕೋಬಹುದು. ಆಪ್ಷನ್ 1 ಅಲ್ಲಿ ಆ ಶೇಪ್ ಬರ್ತಾ ಇಲ್ಲ, ಆಪ್ಷನ್ 2 ಅಲ್ಲೂ ಬರ್ತಾ ಇಲ್ಲ, ಆಪ್ಷನ್ 3 ಅಲ್ಲಿ ಪರ್ಫೆಕ್ಟ್ ಆಗಿ ಆ ಶೇಪ್ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಆಗಿ ಆ ಶೇಪ್ ಬರ್ತಾ ಇದೆ. ಎಸ್, ಆಪ್ಷನ್ 3 ಆಗುತ್ತೆ, 4 ಆಗಲ್ಲ. ಬೈ ಎಲಿಮಿನೇಷನ್ ಯಾವ್ದಕ್ಕೂ ಮಧ್ಯದ್ದು ನೋಡ್ಕೊಂಡ್ ಬಿಡೋಣ. ಮಧ್ಯದಲ್ಲಿ ಇದನ್ನ ಇಷ್ಟು ಕಟ್ ಮಾಡಿ ತೆಗ್ದಿದ್ದಾರೆ. ಹೌದಾ? ಸೊ ವಾಪಸ್ ನೀವು ಇಲ್ಲಿ ಮತ್ತೆ ಇಲ್ಲಿ ಓಪನ್ ಮಾಡಿದಾಗ ಈ ತರ ಬರುತ್ತೆ ಫಸ್ಟ್ ಫೋಲ್ಡಿಂಗ್. ಸೆಕೆಂಡ್ ಫೋಲ್ಡಿಂಗ್ ಓಪನ್ ಮಾಡಿದಾಗ ಇಲ್ಲಿ ಬರುತ್ತೆ. ಥರ್ಡ್ ಫೋಲ್ಡಿಂಗ್ ಓಪನ್ ಮಾಡಿದಾಗ ಇಲ್ಲಿ ಮತ್ತೆ ಇಲ್ಲಿ ಬರುತ್ತೆ. ಬಂದಿದ್ಯಾ ಎಲ್ಲ ಕಡೆ? ಎಸ್, ಬಂದಿದೆ. ಸೊ ಈ ಆಪ್ಷನ್ ಶುಡ್ ಬಿ ಆಪ್ಷನ್ 3. ಆನ್ಸರ್ ಶುಡ್ ಬಿ ಆಪ್ಷನ್ 3. ಓಕೆ, ನೆಕ್ಸ್ಟ್. ಎಸ್, ಈಗ ನೋಡಿ ಆಲ್ಮೋಸ್ಟ್ ಸ್ಕ್ವೇರ್ ತರನೇ ಇದೆ, ಬಟ್ ಕೆಳಗಡೆದು ಸ್ವಲ್ಪ ಬೇರೆ ಇದೆ. ತೊಂದ್ರೆ ಇಲ್ಲ, ನೋಡೋಣ. ಈಗ ನೋಡಿ ಫಸ್ಟ್ ಲೆಫ್ಟ್ ಮಡ್ಚಿದ್ದಾರೆ. ಲೆಫ್ಟ್ ಮಡ್ಚಿದ್ರೆ ಎಷ್ಟು ಉಳಿತು? ಇಷ್ಟು ಉಳಿತು. ಇದರಲ್ಲಿ ಮತ್ತೆ ಸ್ವಲ್ಪ ಮಡ್ಚಿದ್ದಾರೆ, ಅಂದ್ರೆ ಎಷ್ಟು ಉಳಿತು? ಇಷ್ಟು ಉಳಿತು. ಕರೆಕ್ಟಾ? ಇದ್ರಲ್ಲಿ 2 ಡೈಮಂಡ್ ಶೇಪ್ ಕಟ್ ಮಾಡಿದ್ದಾರೆ. ಈಗ ನೋಡಿ 2 ಡೈಮಂಡ್ ಶೇಪ್ ಇಷ್ಟ್ರ ಒಳಗಡೆನೆ ಇದೆ. ಏನಾದ್ರೂ ಇದ್ರ ಹೊರಗಡೆ ಬಂದಿದ್ರೆ ಇದು ಕಟ್ ಆಗಿ ಹೋಗ್ತಾ ಇತ್ತು, ಆದ್ರೆ 2 ಒಳಗಡೆನೆ ಬಂದಿದಾವೆ. ಎಷ್ಟು ಸಲ ಫೋಲ್ಡ್ ಮಾಡಿದೀರಾ? 2 ಸಲ. ಸೊ ಫಸ್ಟ್ ಫೋಲ್ಡಿಂಗ್ ಓಪನ್ ಮಾಡಿದಾಗ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೆಕೆಂಡ್ ಫೋಲ್ಡಿಂಗ್ ಓಪನ್ ಮಾಡಿದಾಗ ಈಗ ನೋಡಿ ಹಾಫ್ ನಲ್ಲಿ, ಈ ಹಾಫ್ ನಲ್ಲಿ ಟೋಟಲ್ ಎಷ್ಟು ಡೈಮಂಡ್ ಬಂದ್ವು? 4 ಡೈಮಂಡ್ ಬಂದ್ವು. ಹೌದಾ? ಈಗ ಇದು ವರ್ಟಿಕಲ್ ಆಗಿ ಸಿಮೆಟ್ರಿಕಲ್ ಇದೆ. ಈ ಕಡೆ ಲೆಫ್ಟ್ ರೈಟ್ ಅನ್ಕೊಂಡ್ರೆ ಲೆಫ್ಟ್ ನಲ್ಲಿ ಟೋಟಲ್ 4 ಡೈಮಂಡ್ ಬಂದ್ರೆ ಈ ಕಡೆನು 4 ಡೈಮಂಡೇ ಬರ್ಬೇಕು. ಕರೆಕ್ಟ್ ಅಲ್ವಾ? ಸೊ ಫಾರ್ ದಿಸ್ ವಾಟ್ ಇಸ್ ದ ಆನ್ಸರ್? ಆಪ್ಷನ್ 3 ಇಸ್ ದಿ ಆನ್ಸರ್. ಓಕೆ, 2 ಅಲ್ಲಿ ಏನ್ ರಾಂಗ್ ಇದೆ? ಸ್ಕ್ವೇರ್ ಇದಾವೆ, ಬಟ್ ಕೊಟ್ಟಿರೋ ಶೇಪ್ ಡೈಮಂಡ್ ತರ ಇದೆ. ಓಕೆ, ಸೊ ಈ ಆನ್ಸರ್ ಶುಡ್ ಬಿ ಆಪ್ಷನ್ 3. ಇದು ತುಂಬಾ ಕೇರ್ಫುಲ್ ಆಗಿರಿ. ಸುಮಾರು ಜನ ಏನ್ ಮಾಡ್ತೀರಾ, ಫಸ್ಟ್ ಓಪನಿಂಗಿಗೆ 2, ಥರ್ಡ್ ಓಪನಿಂಗಿಗೆ 2 ಅಂತ ಬರದ್ ಬಿಡ್ತೀರಾ. ರಾಂಗ್. ಯಾಕೆ ರಾಂಗು? ಇಲ್ಲಿ ಫಸ್ಟ್ ಓಪನಿಂಗ್ ಮಾಡಿದಾಗ ಇಲ್ಲಿ 2 ಡೈಮಂಡ್ ಬಂತು, ಆದ್ರೆ ಇದೇನಿದೆ ಹಾಫ್ ಪೋರ್ಷನ್ ಇದೆ. ಹೌದಾ? ಸೊ ಕಂಪ್ಲೀಟ್ ಓಪನ್ ಮಾಡಿದಾಗ ವರ್ಟಿಕಲ್ ಸಿಮೆಟ್ರಿಕಲ್ ಇರುತ್ತಲ್ಲ, ಸೊ ಇಲ್ಲೂ ಕೂಡ 4 ಡೈಮಂಡೇ ಬರ್ಬೇಕು, 3 ಅಲ್ಲ. ಸುಮಾರು ಜನ 4 ಅಂತ ಮಾಡ್ಬೋದು, ಬಟ್ 4 ಆಪ್ಷನ್ ಆಗಲ್ಲ. 3 ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಓಕೆ. ನೆಕ್ಸ್ಟ್ ಒನ್ ಮೋರ್ ಐ ಡೂ. Next, I just display. You can take the screenshot and you can try at home. Okay? Yes. So first square ಅನ್ನ ಎಲ್ಲಿಂದ ಹೇಗ್ ಮಡ್ಚಿದ್ದಾರೆ ನೋಡಿ. ಸೊ ಮೇಲ್ಗಡೆ ಸ್ವಲ್ಪ ಪೋರ್ಷನ್, ಟ್ರಯಾಂಗಲ್ ತರ ಪೋರ್ಷನ್ ಮಡ್ಚಿದ್ದಾರೆ. ಅದ್ ಎಲ್ಲಿ ಬರುತ್ತೆ? ಈ ತರ ಬರುತ್ತೆ. ಅದು ಇದನ್ನ ಮಡ್ಚಿದಾಗ ಈ ತರ ಬರುತ್ತೆ. ಕರೆಕ್ಟಾ? ಓಕೆ. ಸೊ ಈ ತರ ಬಂತು. ಈಗ ಈ ಪೋರ್ಷನ್ ಅನ್ನ ಈ ಕಡೆ ಮಡ್ಚಿದ್ದಾರೆ. ಮಡ್ಚಿ ಏನ್ ಮಾಡಿದ್ದಾರೆ? ಇಲ್ಲಿ 2 ಹೋಲು, ಇಲ್ಲಿ 1 ಟ್ರಯಾಂಗಲ್ ಪಂಚ್ ಮಾಡಿದ್ದಾರೆ. ಎಸ್. ಸೊ ಫಸ್ಟ್ ಇಲ್ಲಿ ಅದು ಟ್ರಯಾಂಗಲ್ ಕೂಡ ಬರ್ಬೇಕು ಮಡ್ಚಿರೋದು, ನೆನ್ಪಿಟ್ಕೊಳ್ಳಿ. ಫಸ್ಟ್ ಫೋಲ್ಡಿಂಗ್ ಇಸ್ ಲೈಕ್ ದಿಸ್. ಎಸ್. ಸೊ ಟ್ರಯಾಂಗಲ್ ಮೇಲೆ ಏನ್ ಪಂಚ್ ಆಯ್ತು? ಬರೀ ಸರ್ಕಲ್ ಮಾತ್ರ ಪಂಚ್ ಆಯ್ತು. ಒಳಗಡೆ ಮಡ್ಚಿರೋ ಟ್ರಯಾಂಗಲ್ ಪೋರ್ಷನ್ ಯಾವುದು? ಫಸ್ಟ್ ಸ್ಟೆಪ್ ಅದ್ರ ಮೇಲೆ ಟ್ರಯಾಂಗಲ್ ಪಂಚ್ ಆಗ್ತಾ ಇಲ್ಲ. ಓಕೆ, ಬರೀ ಸರ್ಕಲ್ ಮಾತ್ರ ಪಂಚ್ ಆಗ್ತಾ ಇದೆ. ಎಸ್. ಸೊ ಫಸ್ಟ್ ಈಗ ನೀವೇನ್ ಓಪನ್ ಮಾಡ್ತೀರಾ? ಈ ಕಡೆ ಓಪನ್ ಮಾಡ್ತೀರಾ. ಈ ಕಡೆ ಓಪನ್ ಮಾಡಾದ್ಮೇಲೆ ಇಲ್ಲೊಂದ್ ಸರ್ಕಲ್ ಬಂತು, ಇಲ್ಲೊಂದ್ ಸರ್ಕಲ್ ಬಂತು, ಈ ತರ ಟ್ರಯಾಂಗಲ್ ಬಂತು. ಕರೆಕ್ಟಾ? ಈಗ ಈ ಟ್ರಯಾಂಗಲ್ ಓಪನ್ ಮಾಡ್ಬೇಕು. ಯಾವ ಕಡೆ? ಈ ಕಡೆ. ಹೌದಾ? ಸೊ ಇಲ್ಲಿ ಒಂದ್ ಸರ್ಕಲ್ ಬಂತು, ಇಲ್ಲಿ ಒಂದ್ ಬಂತು, ಇಲ್ಲಿ ಒಂದ್ ಬಂತು, ಇಲ್ಲಿ ಒಂದ್ ಬಂತು. ಎಸ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ 2 ಇಸ್ ಕರೆಕ್ಟ್. ಎಸ್. ಓಕೆ, ಹೇಗ್ ಮಾಡಿಸ್ತಾ ಇದ್ದೀರಾ ನೋಡಿ. ಸೊ ಇದು
ಈ ತರ ಬಂತು, ಇದು ಈ ತರ ಹೋಯ್ತಲ್ಲ, ಸೊ ಈ ತರ ಬಂತು. ಆಮೇಲೆ ಫಸ್ಟ್ ಫೋಲ್ಡಿಂಗ್ ಇದು ಕೆಳಗಡೆ ಇದ್ದು ಮೇಲ್ಗಡೆ. ಎಸ್, ಫಾರ್ ದಿಸ್ ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಇದನ್ನ ಸ್ವಲ್ಪ ಡಿಸ್ಪ್ಲೇ ಮಾಡ್ತೀನಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಟ್ರೈ ಮಾಡಿ, ಅಥವಾ ಜಸ್ಟ್ ಪಟ್ ಅಂತ ಇಲ್ಲೇ ಮಾಡ್ಕೊಂಡ್ ಬಿಟ್ರೆ ಸ್ಕ್ವೇರ್ ಇದೆಯಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ಇದೆ. ಸೊ ವರ್ಟಿಕಲ್ ಫ್ಲಿಪ್ ಆಗುತ್ತೆ. ವರ್ಟಿಕಲ್ ಫ್ಲಿಪ್ ಆದ್ರೆ ಯಾವ ತರ ಆಗುತ್ತೆ, ಈ ತರ ಪ್ಲಸ್, ಸಾರಿ, ಇದು ಶೇಪ್ ಈ ಕಡೆ ಬರಬೇಕು, ಈ ತರ ವರ್ಟಿಕಲ್ ಫ್ಲಿಪ್ ಆಯ್ತು. ಸಾರಿ, ವರ್ಟಿಕಲ್ ಅಲ್ಲ, ಹಾರಿಜಾಂಟಲ್. ಆಮೇಲೆ ಈ ಕಡೆ ಈ ತರ ಬಂತು, ಈ ಕಡೆನು ಈ ತರ ಬಂತು. ಕರೆಕ್ಟ್. ಯಾವ್ದು ಆಪ್ಷನ್ ಆಗುತ್ತೆ ಇದಕ್ಕೆ? ಆಪ್ಷನ್ 3 ಆಗುತ್ತೆ. ಎಸ್, ವೆರಿ ಗುಡ್. ನೆಕ್ಸ್ಟ್, ಓಕೆ, ಹೇಗೂ ಒಂದೇ ಇದೆ, ಜಸ್ಟ್ 1 minute, ಐ ಫಿನಿಶ್ ಆಫ್. ಓಕೆ, ಇದು ಕಂಪ್ಲೀಟ್ ಅಬ್ಸ್ಟ್ರಾಕ್ಟ್ ಕ್ವಶನ್ ತಗೊಂಡಿದೀನಿ. ಈ ತರ ನೀವು ಈ ತರ ಕಟ್ ಮೇ ಬಿ 1-2 ಮಾಡಿರ್ಬೋದು. ಎಸ್, ಈಗ ನೋಡಿ. ಎಸ್, ಫಾರ್ ದಿಸ್ ಕ್ವೆಶನ್ those who are answering 2 for this question, it is correct. 2 ಒಂದ್ ವೇಳೆ ನೀವು ಇದಕ್ಕಂತ ಹೇಳ್ತಾ ಇದ್ರೆ ರಾಂಗ್. ಇದಕ್ಕೆ 3 ಆಗುತ್ತೆ, ಇದಕ್ಕೆ 2 ಆಗುತ್ತೆ. ನೋಡಿ, ಫಸ್ಟ್ ಮೇಲೆಯಿಂದ ಕೆಳಗಡೆ ಒಂದು ಹಾರಿಜಾಂಟಲ್ ಸ್ಟ್ರಿಪ್ ಸಿಗ್ತಾ, ಹಾರಿಜಾಂಟಲ್ ಒಂದು ರೆಕ್ಟಾಂಗಲ್ ಸ್ಟ್ರಿಪ್ ಸಿಗ್ತಾ ಇದೆ. ಮತ್ತೆ ಕೆಳಗಡೆಯಿಂದ ಮೇಲ್ಗಡೆ ಸೆಕೆಂಡ್ ಫೋಲ್ಡಿಂಗ್. ಸೊ ಸೆಕೆಂಡ್ ಫೋಲ್ಡಿಂಗ್ ಗೆ ನಿಮ್ಗೆ ಒಂದು ಸ್ಟ್ರಿಪ್ ಸಿಕ್ತು. ಥರ್ಡ್ ಫೋಲ್ಡಿಂಗ್ ಮತ್ತೆ ಈ ತರ ಮಾಡಿದೀರಾ, ಹೌದಾ? ಓಕೆ, ಸೊ ಇವಾಗ ಫಸ್ಟ್ ಲೆಫ್ಟ್ ಸೈಡ್ ಓಪನ್ ಮಾಡಬೇಕು. ಅವಾಗ ಏನ್ ಸಿಗುತ್ತೆ? ಈ ತರ ಸಿಗುತ್ತೆ. ಕರೆಕ್ಟಾ? ಓಕೆ, ಈಗ ಕೆಳಗಡೆದು ಓಪನ್ ಮಾಡಿದ್ರೆ ಫ್ಲಿಪ್ ಆಗ್ಬೇಕಲ್ವಾ? ಅದು ಫ್ಲಿಪ್ ಆಗ್ಬೇಕು ಹಾರಿಜಾಂಟಲಿ, ಈ ತರ ಬರುತ್ತೆ, ಈ ತರ ಬರುತ್ತೆ. ಕರೆಕ್ಟ್. ಆಮೇಲೆ ಮೇಲ್ಗಡೆದ್ದು ಓಪನ್ ಮಾಡಿದಾಗ ಮತ್ತೆ ಫ್ಲಿಪ್ ಆಗ್ಬೇಕು, ಹೌದಾ? ಸೊ ಫ್ಲಿಪ್ ಆದಾಗ ಮತ್ತೆ ಏನಾಗುತ್ತೆ? ಈ ತರ ಕಾಣಿಸುತ್ತೆ. ದಿಸ್ ಶುಡ್ ಬಿ ಆನ್ಸರ್. ಎಲ್ಲಿದೆ? ಎಸ್, ಮೆನಿ ಹ್ಯಾವ್ ಆನ್ಸರ್ಡ್. ವೆರಿ ಗುಡ್. ಆಪ್ಷನ್ ಎ ಆಗಲ್ಲ. 1 ಇಸ್ ಕರೆಕ್ಟ್, 2 ಇಸ್ ಕರೆಕ್ಟ್. 3 ಎಲ್ಲ ಟ್ರಯಾಂಗಲ್ ಒಂದೇ ಡೈರೆಕ್ಷನ್ ಅಲ್ಲಿ ಇದೆ, ರಾಂಗ್ ಆಗುತ್ತೆ. 4 ಅಲ್ಲೂ ಟ್ರಯಾಂಗಲ್ ರಾಂಗ್ ಇದೆ, ಪ್ಲಸ್ 3 ಅಲ್ಲಿ ಈ ಓವಲ್ ಶೇಪ್ ಕೂಡ ರಾಂಗ್ ಇದೆ. 2 ಇಸ್ ದ ಆನ್ಸರ್. ಎಸ್, ಐ ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, 1-2 ಸಲ ಪೇಪರ್ ಫೋಲ್ಡಿಂಗ್ ಮನೇಲಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪಂಚಿಂಗ್ ಮಷಿನ್ ಇದ್ರೆ ಆಕ್ಚುಲ್ ಆಗಿ ಮಾಡಿ ನೋಡಿ. ಓಕೆ, ಸೊ ಡಯಾಗನಲಿ ಮಾಡಿ ನೋಡಿ, 2 ಫ್ಲಿಪ್ ಮಾಡಿ ನೋಡಿ, 3 ಫ್ಲಿಪ್ ಮಾಡಿ ನೋಡಿ. ಬಟ್ ಅದನ್ನೇ ಯೂಸ್ ಟು ಆಗಕ್ ಹೋಗ್ಬೇಡಿ. Do it imaginary, because this is mental ability test. This is how you will think logically. Okay, so with that I'll stop the class here. Next week ಮತ್ತೆ Monday next fresh chapter ನೋಡೋಣ. Till then, see you all. Take care. Keep practicing. Keep studying. Thank you.